ಎಲ್ಲ ನೆನಪಲ್ಕೊಂಬಂದು ಓಕೆ. ಶಿಷ್ಯರು ಯೇಸು ಕ್ರಿಸ್ತನ ಬಳಿ ಬಂದು ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿದವರು ಎಂದು ಕೇಳಿದರು. ಆಗ ಯೇಸು ಕ್ರಿಸ್ತನು ಚಿಕ್ಕ ಮಗುವನ್ನು ಅದಕ್ಕೆ ತರಲು ಅವರ ನಡುವೆ ನಿಲ್ಲಿಸಿ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ ಯಾವನು ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿದವನು ಎಂದು ಯೇಸು ಕ್ರಿಸ್ತರು ಶಿಷ್ಯರಿಗೆ ಹೇಳುತ್ತಾರೆ. ದೇವರಿಗೆ ಸ್ತೋತ್ರ. ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆ ದೇವರ ನಾಮದಲ್ಲಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ವಂದನೆಗಳು. ಮತ್ತಾಯ 13:44ರಲ್ಲಿ ನಮ್ಮ ತಂದೆಯಾದ ದೇವರಲ್ಲಿರುವ ಒಂದು ಸಾಮ್ಯವನ್ನು ನೋಡೋಣ. ಅದು ಯಾವುದೆಂದರೆ ಹೊಲದಲ್ಲಿ ಉಳಿದ ದ್ರವ್ಯದ ಸಾಮ್ಯ. ಪರಲೋಕ ರಾಜ್ಯವು ಹೊಲದಲ್ಲಿ ಉಳಿದ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಾಮ್ಯದ ಅರ್ಥ ಏನು ಅಂತ ನೋಡೋಣ. ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಮನುಕುಲ ಅಂದರೆ ನಾವೆಲ್ಲರೂ ದ್ರವ್ಯವಾಗಿದ್ದೇವೆ. ಈ ದ್ರವ್ಯವನ್ನು ಕೊಂಡುಕೊಳ್ಳಲು ಯೇಸು ಕ್ರಿಸ್ತನು ತನ್ನ ಬದುಕನ್ನೆಲ್ಲ ಕೊಟ್ಟು ಅಂದರೆ ಯೇಸು ಕ್ರಿಸ್ತನಿಗೆ ಪರಲೋಕದಲ್ಲಿ ಇದ್ದಂಥ ಸ್ಥಾನಮಾನ ಮತ್ತು ಅವರ ತಂದೆಯ ಬಳಿಯಲ್ಲಿ ಇದ್ದಂಥ ದೊಡ್ಡ ಮಹಿಮೆಯನ್ನು ಬಿಟ್ಟು ದಾಸರ ರೂಪವನ್ನು ಧರಿಸಿಕೊಂಡು ಭೂಮಿಗೆ ಬಂದರು. ಲೋಕದ ಎಲ್ಲ ಮನುಷ್ಯರ ವಿಮೋಚನೆಗಾಗಿ ತನ್ನನ್ನೇ ಕ್ರಯವಾಗಿ ಕೊಟ್ಟು ನಮ್ಮೆಲ್ಲರನ್ನು ಕೊಂಡುಕೊಂಡರು. ಅಂದರೆ ಮನುಷ್ಯರಾದ ನಮ್ಮೆಲ್ಲರಿಗೂ ಪರಲೋಕದ ರಕ್ಷಣೆಯ ಮಾರ್ಗ ಉಂಟಾಯಿತು. ದೇವರಿಗೆ ಸ್ತೋತ್ರ. Welcome to Revival International. ಕೀರ್ತನೆಗಳು 145ನೇ ಅಧ್ಯಾಯ 10ನೇ ವಚನ. ಯೆಹೋವನು ನಿನ್ನ ಸೃಷ್ಟಿ ಎಲ್ಲವೂ ನಿನ್ನನ್ನು ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಥ್ಯಾಂಕ್ ಯು. ಪರಲೋಕ ರಾಜ್ಯ ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಕಳೆದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆ ಮರದಲ್ಲಿ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಈ ಸಾಮ್ಯದ ಅರ್ಥವನ್ನು ತಿಳಿಯೋಣ. ಯೇಸು ಕ್ರಿಸ್ತರು ಕ್ರೈಸ್ತನ ಬಗೆಗೆ ಬಿತ್ತುವಾಗ ಚಿಕ್ಕದೊಂದು ಹಿಂಡನ್ನು ಆಯ್ಕೆ ಮಾಡುವುದಕ್ಕೆ ಬಿತ್ತುತ್ತಾರೆ. ಸಾಸಿವೆ ಕಾಳು ಗಿಡವಾಗಿ ಇರಬೇಕು, ಆದರೆ ದೊಡ್ಡ ಮರವಾಗಿ ಬೆಳೆಯಿತು. ಇವತ್ತು ಕ್ರೈಸ್ತರು ಎಷ್ಟೋ ಕವಡಗಳನ್ನು ಮಾಡಿಕೊಂಡು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದರೆ ಪರವಾಗಿಲ್ಲ. ಆದರೆ ಎಲ್ಲಾದರೂ ಸಭೆ ಆಗಿದೆ. ದೇವರ ಯೋಜನೆ ಸಭೆ ಚಿಕ್ಕ ಇದ್ದಾಗಿರಬೇಕು ಅಂತ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನಿಗೂ ಧನ್ಯವಾದಗಳು. ಗುಡ್ ಆಫ್ಟರ್ನೂನ್ ಬ್ರದರ್ಸ್ ಅಂಡ್ ಸಿಸ್ಟರ್. ನನಗೆ ಕೊಟ್ಟಿದ್ದ ಟಾಪಿಕ್ ಮ್ಯಾಥ್ಯೂ 13th chapter verse 47 to 49. ಮತ್ತು ಪರಲೋಕ ರಾಜ್ಯವು ಒಂದು ಬಳೆಗೆ ಹೋಲಿಕೆ ಆಗಿದೆ. ಅದು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಕರೆದು
ಹುಟ್ಟುಕೊಂಡು ಒಳ್ಳೆ ಮೀನುಗಳನ್ನು ಪುಟ್ಟಿಗಳಿಗೆ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಡಬಿಟ್ಟರು. ಹಾಗೆ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇಡ ಮಾಡಿ ಅವರನ್ನು ಬೆಂಕಿಕೊಂಡದಲ್ಲಿ ಹಾಕುವರು. ವಾಕ್ಯದ ವಿವರಣೆ. ಬಲೆ ಅಂದರೆ ಸುವಾರ್ತೆ. ಸುವಾರ್ತೆಯನ್ನು ಅಪೊಸ್ತಲರು ಇಡೀ ಲೋಕಕ್ಕೆ ಹೇಳಿದರು. ಎಲ್ಲ ಜಾತಿಯ ಮೀನೆಂದರೆ ಎಲ್ಲ ವಿಧವಾದ ಜನಗಳು. ಒಳ್ಳೆ ಮೀನೆಂದರೆ ನೀತಿವಂತರು, ಕೆಟ್ಟ ಮೀನೆಂದರೆ ಅನೀತಿವಂತರು. ಬೆಂಕಿಕೊಂಡ ಅಂದರೆ ಮಹಾ ಉಪದ್ರವವು. ನಾವೆಲ್ಲರೂ ಮಹಾ ಉಪದ್ರವದಲ್ಲಿ ಸಿಕ್ಕಿಕೊಳ್ಳದೆ ಒಳ್ಳೆ ಮೀನಾಗಿ ಯೇಸು ಸ್ವಾಮಿ ದಾರಿಯಲ್ಲಿ ನಡೆದು ಪರಲೋಕ ರಾಜ್ಯದಲ್ಲಿ ಸೇರೋಣ. ಆಮೆನ್. ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಫರಿಸಾಯನು ಸುಂಕದವನ ಪ್ರಾರ್ಥನೆ ಕುರಿತದ್ದು. ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳ್ಳುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದ್ದರಿಂದ ನಿನ್ನನ್ನೇ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಹೊತ್ತು ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವನು. ಈ ಸಾಮ್ಯದಲ್ಲಿ ಏನ್ ತಿಳಿಸಿದ್ದಾರೆ ಅಂದ್ರೆ, ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಬಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತಹ ಕೆಲವರಿಗೆ ಈ ಒಂದು ಸಾಮ್ಯವನ್ನು ಹೇಳಿದ್ದಾರೆ. ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯವನ್ನು ನೋಡುತ್ತಾರೆ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ದೇವರು ತಿರಸ್ಕರಿಸುವುದಿಲ್ಲ. ನಾವು ಯಾವಾಗಲೂ ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿರಬೇಕು. ದೇವರಿಗೆ ಸ್ತೋತ್ರ. ಆಮೆನ್. ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ವಂದನೆಗಳು. ಒಬ್ಬನೊಬ್ಬ ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಗರನ್ನು ನೋಡೋಣ. ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸಾರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸಾರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೊ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು, ನೀನು ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡುತ್ತಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ ಅಂದನು. ಈ ಸಮಯದ ಅರ್ಥ, ನಾವು ಲೋಕದ ರೀತಿಯಲ್ಲಿ ಐಶ್ವರ್ಯವಂತರಾಗಿರದೆ ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತರಾಗಿರಬೇಕು. ದೇವರ ಮುಂದೆ ಲೋಕದ ಐಶ್ವರ್ಯ ಏನೂ ಇಲ್ಲ. ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತ ಅಂದರೆ ಏನು? ದೇವರ ಗುಣಲಕ್ಷಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸದುತ್ವ, ಕ್ಷಮೆ, ದಮೆ ಇಂಥ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳಬೇಕು. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ದೇವರ ನಾಮ ಮಹಿಮೆ ಅಲ್ಲ ಆಗಿದೆ. ದೇವರು ನಮಗೆ ಕೊಟ್ಟಿರೋದ್ರಲ್ಲಿ ತೃಪ್ತಿಯುಳ್ಳವರಾಗಿರಬೇಕು. ನಮ್ಮಲ್ಲಿ ಇರುವಂತಹ ತಲಾಂತನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ದೇವರ ನಾಮ ಮಹಿಮೆ ಪಡುವ ರೀತಿಯಲ್ಲಿ ನಾವು ಜೀವಿಸಬೇಕು. ದೇವರಿಗೆ ಸ್ತೋತ್ರ. ಸಹೋದರರಿಗೆ
ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೂ ತಂದೆಯಾದ ದೇವರ ನಾಮದಲ್ಲಿ ವಂದಿಸ್ತೇನೆ. ಈ ದಿನ ನಾವು ತಲಾಂತಿನ ಸಮಯನ ನೋಡೋಣ. ದೂರ ದೇಶಕ್ಕೆ ಹೋಗುವಂತಹ ಒಬ್ಬ ಮನುಷ್ಯ ತನ್ನ ಆಳುಗಳನ್ನ ಕರೆದು ಅವರಿಗೆ ಆಸ್ತಿಯನ್ನ ಒಪ್ಪಿಸ್ತಾರೆ. ಹೇಗಂತಂದ್ರೆ ಸಾಂಸ್ಕೃತಿಕ ಪ್ರಕಾರವಾಗಿ ಒಬ್ಬರಿಗೆ 5 ತಲಾಂತು, ಒಬ್ಬರಿಗೆ 2 ತಲಾಂತು, ಒಬ್ಬರಿಗೆ 1 ತಲಾಂತನ್ನ ಕೊಟ್ಟು ಹೊರಟೋಗ್ತಾರೆ. 5 ತಲಾಂತು ಹೊಂದಿದವನು ಆ 5 ತಲಾಂತನ್ನ ಉಪಯೋಗಕ್ಕೋಸ್ಕರ ವ್ಯಾಪಾರಕ್ಕೆ ಹೂಡಿಕೆ ಮಾಡಿ ಅವನು ಇನ್ನೂ 5 ತಲಾಂತನ್ನ ಹೆಚ್ಚಿಗೆ ಪಡ್ಕೊಂತಾನೆ. ಮತ್ತೆ 2 ತಲಾಂತು ಹೊಂದಿದವನು ಸಹ ಅವನು ತನ್ನ ತಲಾಂತನ್ನ ವ್ಯಾಪಾರಕ್ಕೆ ಅಂತ ಹೂಡಿಕೆ ಮಾಡಿ ಇನ್ನೂ 2 ತಲಾಂತನ್ನ ಹೆಚ್ಚಿಗೆ ಪಡ್ಕೊತಾನೆ. ಆದ್ರೆ 1 ತಲಾಂತು ಹೊಂದಿದವನು ಅದನ್ನ ಹೋಗಿ ಮಣ್ಣಲ್ಲಿ ಊತಿಟ್ಟು ಬಂದ್ಬಿಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ತನ್ನ ದಣಿಯು ಅವರಿಗೆ ಲೆಕ್ಕ ತೆಗೆದುಕೊಳ್ಳುವಂತ ವಾಪಸ್ ಬಂದಾಗ 5 ತಲಾಂತು ಹೊಂದಿದವನು ಮುಂದೆ ಬಂದು, ದಣಿ ನೀವು ನನಗೆ 5 ತಲಾಂತನ್ನ ಕೊಟ್ಟಿದ್ರಿ, ಆದ್ರೆ ನಾನು ಅದನ್ನ ಹೆಚ್ಚಿಗೆ ಮಾಡ್ಕೊಂಡು ಇನ್ನೂ 5 ತಲಾಂತನ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ದಣಿಗೆ ತುಂಬಾ ಖುಷಿಯಾಗಿ, ಬಲೆ ನೀನು ತುಂಬಾ ನಂಬಿಕಸ್ತಾದ ಆಳ ಆಗಿದ್ಯಾ, ನೀನು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತುಂಬಾ ನಂಬಿಕಸ್ಥನಾಗಿದ್ಯಾ, ಅದಕ್ಕೆ ನಾನು ನಿಮ್ಗೆ ದೊಡ್ಡ ದೊಡ್ಡ ಕೆಲಸದಲ್ಲಿ ಇಡ್ತೀನಿ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 2 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ದಣಿ ನೀವು ನನಗೆ 2 ತಲಾಂತನ್ನ ಕೊಟ್ಟಿದ್ರಿ, ನಾನು ಅದನ್ನ ಇನ್ನೂ 2 ತಲಾಂತ ಆಗಿ ಹೆಚ್ಚು ಮಾಡ್ಕೊಂಡಿದ್ದೀನಿ ಅಂತ ಅಂದಾಗ ದಣಿಗೆ ಖುಷಿಯಾಗಿ, ಸರಿ ನೀನು ಕೂಡ ತುಂಬಾ ನಂಬಿಕಸ್ಥನಾದ ಆಳು, ನೀನು ತುಂಬಾ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಂಬಿಕಸ್ಥನಾಗಿದ್ಯಾ, ನಿನ್ನ ದೊಡ್ಡ ದೊಡ್ಡ ಕೆಲಸದಲ್ಲಿ ಇರ್ತೀನಿ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳ್ತಾರೆ. ಆದ್ರೆ 1 ತಲಾಂತು ಹೊಂದಿದವನು ಮುಂದೆ ಬಂದು, ದಣಿ ನೀವು ಕಠಿಣವಾದ ಹಾಳು, ನೀವು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಅಂತ ಅನ್ಕೊಂಡು ನಾನು ನಿಮ್ಮ ತಲಾಂತನ್ನ ಮಣ್ಣಲ್ಲಿ ಊತಿಟ್ಟಿದ್ದೆ, ಇದು ನಿಮ್ಮದು ನಿಮಗೆ ಸಲ್ಲಲಿ ಅಂತ ಹೇಳ್ತಾರೆ. ಆಗ ದಣಿಗೆ ತುಂಬಾ ಕೋಪ ಬಂದು, ಮೈಗಳನ್ನಾದ ಕೆಟ್ಟ ಹಾಳು, ನೀನು ನನ್ನನ್ನು ಕಠಿಣವಾದ ಮನುಷ್ಯ, ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಅಂತ ಅನ್ಕೊಂಡಿದ್ಯಾ, ನಾನ್ ಆತರ ಅಲ್ಲ, ನಿನ್ ಕೈಲಿ ಆ ತಲಾಂತನ್ನ ಜಾಸ್ತಿ ಮಾಡೋದಿಕ್ ಆಗಿಲ್ಲ ಅಂತಂದ್ರೆ ನೀನ್ ಅದನ್ನ ಸಾಹುಕಾರರಲ್ಲಿ ಬಡ್ಡಿಗೆ ಬಿಡ್ಬೇಕಾಗಿತ್ತು, ನಾನು ಅವ್ರ ಹತ್ರ ಬಂದು ಲೆಕ್ಕನ ತಗೊಂತಿದ್ದೆ ಅಂತ ಹೇಳಿ ಅವರ ಸೇವಕರನ್ನ ಕರೆದು ಅವ್ರ ಹತ್ರ ಇದ್ದಂತಹ ತಲಾಂತನ್ನ 10 ತಲಾಂತು ಹೊಂದಿದವನಿಗೆ ಕೊಡಿ ಅಂತ ಹೇಳಿ, ಇದ್ದದ್ದು ತೆಗೆಯಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವರ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಅಂತ ಹೇಳ್ತಾರೆ. ನಾವ್ ಈ ತಲಾಂತಿನಲ್ಲಿ ಏನಂತ ತಿಳ್ಕೊಂತೀವಿ ಅಂತಂದ್ರೆ, ಇಲ್ಲಿ ದೂರ ದೇಶಕ್ಕೆ ಹೋಗುವಂತ ಒಬ್ಬ ಮನುಷ್ಯ ಯಾರು, ಅವನ ಆಳುಗಳು ಅಂದ್ರೆ ಯಾರು, ತಲಾಂತು ಅಂದ್ರೆ ಏನು, ದೂರ ದೇಶಕ್ಕೆ ಹೋಗುವಂತ ಒಬ್ಬ ಮನುಷ್ಯ ಅಂತ ಅಂದ್ರೆ ಯೇಸು ಕ್ರಿಸ್ತು, ಅವರ ಆಳುಗಳು ಅಂತ ಅಂದ್ರೆ ದೇವರಾದುಕೊಂಡ ಮಕ್ಕಳು, ತಲಾಂತು ಅಂದ್ರೆ ಸತ್ಯದ ಪ್ರಕಾರವಾಗಿ ದೇವರು ನಮ್ಗೆ ಕೊಟ್ಟಿರುವಂತ ಒಂದು ಕೆಲಸ. ಈಗ ವಿವಿಧ ರೀತಿಯ ತಲಾಂತುಗಳನ್ನ ದೇವರು ನಮಗೆ ಕೊಟ್ಟಿರ್ತಾರೆ. ಏನಪ್ಪಾ ಅಂತಂದ್ರೆ ಒಬ್ಬರಿಗೆ ಜ್ಞಾನ, ಒಬ್ಬರಿಗೆ ಆರೋಗ್ಯ, ಒಬ್ಬರಿಗೆ ಸಮಯ, ಒಬ್ಬರಿಗೆ ಐಶ್ವರ್ಯ, ಈ ತರ ಕೊಟ್ಟಿರ್ತಾರೆ. ದೇವರು ಕೊಟ್ಟಿರುವಂತಹ ಕೆಲಸನ ನಾವು ಅಚ್ಚುಕಟ್ಟಾಗಿ ಮಾಡಿದ್ರೆ, ನಾವು ದೇವರಲ್ಲಿ ನಂಬಿಗಸ್ತರಾಗಿದ್ರೆ ದೇವರು ನಮ್ಮನ್ನ ಕಾಪಾಡ್ತಾರೆ. ಅದೇ ರೀತಿಯಾಗಿ 1 ತಲಾಂತು ಹೊಂದಿದವರ ರೀತಿ ನಾವು ಅವರನ್ನು ತಪ್ಪಾಗಿ ತಿಳ್ಕೊಂಡು ನಾವು ಅವರಿಗೆ ನಂಬಿಕಸ್ಥರಾಗಿಲ್ಲ ಅಂತ ಅಂದ್ರೆ ಅವರು ನಮ್ಮನ್ನ ಎಂದಿಗೂ ಯಾವತ್ತೂ ನಂಬಲ್ಲ, ದೇವರಿಂದ ನಾವು ದೂರ ಆಗ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈಗ 1 ತಲಾಂತನ ನೋಡೋದಾದ್ರೆ ಸಮಯ ಯಾರಿಗಿಲ್ಲ, ಎಲ್ಲರಿಗೂ ಸಮಯ ಇರುತ್ತೆ. ಅದನ್ನ ನಾವು ಲೋಕ ವಿಚಾರಗಳಲ್ಲಿ ಅದನ್ನ ಅಳವಡಿಸಿ ನಾವು ಅದನ್ನ ಹಾಳು ಮಾಡೋದಕ್ಕಿಂತ ದೇವರ ವಿಷಯದಲ್ಲಿ ನಾವು ಅದನ್ನ ಹೂಡಿಕೆ ಮಾಡಿದ್ರೆ ದೇವರಿಗೆ ನಾವು ನಂಬಿಕಸ್ಥರಾಗಿದ್ರೆ ಅವರ ಸೌಭಾಗ್ಯದಲ್ಲಿ ಸೇರುವಂತ ವರ್ಡ್ ಬಂದಾಗ ದೇವರ ಸೌಭಾಗ್ಯ ಅಂತಂದ್ರೆ ಲ್ಯಾಕ್ 44 ಅಲ್ಲಿ ಸೇರೋದು ಎಲ್ಲರ ಒಂದು ಆಸೆ ಅಂತ ಅಂದ್ರೆ ಅವರು ಅದಕ್ಕೋಸ್ಕರನೇ ಅವರ ಜೀವಿತದ ಓಟನ ಓಡ್ತಿದ್ದಾರೆ. ಈಗ ಅವರ ಸೌಭಾಗ್ಯದಲ್ಲಿ ಸೇರುವವರಿಗಾಗಿ ಈ ಓಟನ ಓಡೋದ್ರಿಂದ ದೇವರು ನಮ್ಗೆ ಅಂತ ಕೊಟ್ಟಂತಹ ಒಂದೊಂದು ತಲಾಂತನ್ನು ಕೂಡ ದೇವರು ನಮಗೋಸ್ಕರ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ಅವರ ಜೀವಿತಕ್ಕೋಸ್ಕರ ನಾವು ಓಡೋ ಅಂತವರಾಗಿರ್ಬೇಕು. ದೇವರಿಗೆ ಸ್ತೋತ್ರ. ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ವಂದನೆಗಳು. ಗೋಧಿ ಮತ್ತು ಹಣೆಯ ಸಾಮ್ಯವನ್ನು ನೋಡೋಣ. ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿಸಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿಯು ಸಹ ಕಾಣಿಸಿಕೊಳ್ಳುತ್ತದೆ. ಆಗ ಯಜಮಾನನ ಆಳುಗಳು ಯಜಮಾನನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದ್ದೀಯಲ್ಲ, ಹಣಜಿ ಎಲ್ಲಿಂದ ಬಂತು ಹೇಳಿದರು. ಆಗ ಯಜಮಾನ ಹೇಳುತ್ತಾರೆ, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನುತ್ತಾರೆ. ಆಗ ಆಳುಗಳು ಯಜಮಾನನಿಗೆ, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ
ಆಗ ಯಜಮಾನ ಬೇಡ, ಅದನ್ನು ಆರಿಸಿ ತೆಗೆಯುವಾಗ ಅದರ ಜೊತೆ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜೆಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಎಂದು ಹೇಳುತ್ತಾರೆ. ಈ ಸಾಮ್ಯದ ಅರ್ಥ ಯೇಸು ಕ್ರಿಸ್ತರು ಮೊದಲನೆಯ ಬರುವಿಕೆಯಲ್ಲಿ ಬಂದು ವಾಕ್ಯನ ಹೇಳಿದರು. ಗೋಧಿ ಅಂದರೆ ಏನು ಸೂಚಿಸುತ್ತದೆ ಅಂದರೆ ದೇವರ ವಾಕ್ಯನ ನಂಬಿ ಅದರ ಪ್ರಕಾರ ನಡೆಯುವವರನ್ನು ಒಬ್ಬ ಮನುಷ್ಯನು ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತಿದ್ದನು. ಅದು ಯಾರು ಅಂದರೆ ಮನುಷ್ಯ ಕುಮಾರನು ಅಂದ್ರೆ ಯೇಸು ಕ್ರಿಸ್ತರು. ಹೊಲ ಅಂದರೆ ಲೋಕದಲ್ಲಿ ಎಲ್ಲ ಕಡೆ ಸುವಾರ್ತೆ ಸಾರಿ ಕ್ರೈಸ್ತ ನಂಬಿಕೆ ಎಂಬ ಬೀಜವನ್ನು ಬಿತ್ತನೆ ಮಾಡಿದರು. ಯಾವಾಗ ಅಪೊಸ್ತಲರೆಲ್ಲ ನಿದ್ರೆ ಹೋದರೋ ಅಂದ್ರೆ ಮರಣ ಹೊಂದಿದರೋ ಆಗ ರಾತ್ರಿ ಹೊತ್ತು ಶತ್ರು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಬಿತ್ತನೆ ಮಾಡಿದ. ಶತ್ರು ಅಂದರೆ ಸೈತಾನನು. ಬೆಳಗ್ಗೆ ಎದ್ದು ನೋಡಿದರೆ ಗೋಧಿಯ ಹೊಲದಲ್ಲಿ ಹಣಜಿಯು ಕಾಣಿಸಿಕೊಳ್ಳುತ್ತದೆ. ಸೈತಾನನು ಸುಳ್ಳು ಕ್ರೈಸ್ತರನ್ನು ಬಿತ್ತನೆ ಮಾಡಿದ. ಅಪೊಸ್ತಲರೆಲ್ಲ ಬಿತ್ತನೆ ಮಾಡಿದ್ದು ಗೋಧಿ. ಆದರೆ ಸೈತಾನನು ಎಲ್ಲ ಕಡೆ ಹೋಗಿ ಗೋಧಿ ಇರುವ ಅದೇ ಜಾಗದಲ್ಲಿ ಹಣಜಿ ಬಿತ್ತನೆ ಮಾಡುತ್ತಾನೆ, ಅಂದ್ರೆ ದುರ್ಬೋಧನೆಯನ್ನು ಬಿತ್ತನೆ ಮಾಡುತ್ತಾನೆ. ದೇವರಿಗೆ ಸ್ತೋತ್ರ. ಆಮೆನ್. ನಂತರ ಮೂರನೇ ಲೋಕದಲ್ಲಿ ಯೇಸು ಕ್ರಿಸ್ತರು ತನ್ನ ರಾಜ್ಯವನ್ನ ಹೇಗೆ ಸ್ಥಾಪನೆ ಮಾಡ್ತಾರೆ ಎಂದು ನೋಡೋಣ. ಪೇತ್ರ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾರೆ, ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅದರಲ್ಲಿ ನೀತಿಯೂ ವಾಸವಾಗಿರುವುದು. ಅಂದ್ರೆ ಈಗಿರುವಂತ ಆಕಾಶ ಭೂಮಿ ಮತ್ತೆ ಈಗಿರುವಂತ ಆಡಳಿತ ಹೋಗುತ್ತೆ, ನೂತನ ಆಕಾಶ ಭೂಮಿ ಬರುತ್ತೆ. ಅದಕ್ಕೆ ಯೇಸು ಕ್ರಿಸ್ತರು ಈ ತರ ಪ್ರಾರ್ಥನೆ ಮಾಡಿದೆ ಅಂತ ಹೇಳ್ಕೊಟ್ರು. ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿ ನೆರವೇರಲಿ ಅಂದ್ರು. ಅಂದ್ರೆ ದೇವರ ರಾಜ್ಯ ಭೂಲೋಕದಲ್ಲಿಯೂ ಬರಬೇಕು. ಆತನ ಆಡಳಿತ ಭೂಲೋಕದಲ್ಲಿ ಸ್ಥಾಪನೆ ಆಗಬೇಕು ಅಂದ್ರೆ ವಾಯುಮಂಡಲದಿಂದ ಆಳ್ವಿಕೆ ನಡೆಸುವುದಕ್ಕೆ ಒಂದು ಗುಂಪಿನ ಜನಾಂಗವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅದು ಯಾರಂದ್ರೆ ನಂಬಿಗಸ್ತರಾಗಿರುವ ಸಭೆ. ಯೇಸು ಕ್ರಿಸ್ತರೊಂದಿಗೆ ಸಭೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ ಅಂದ್ರೆ ಭೂಲೋಕದಲ್ಲಿ ಯಾರಿರ್ತಾರೆ ಅಂದ್ರೆ ಎಲ್ಲ ಸತ್ತು ಹೋಗಿರುವಂತ ಮನುಷ್ಯರು ಇದೇ ಭೂಮಿಯ ಮೇಲೆ ಜೀವಂತವಾಗಿ ಎದ್ದು ಬರ್ತಾರೆ. ಈಗ ಎಷ್ಟು ಜನಕ್ಕೆ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ, ಕಿವಿಗಳು ಕೇಳಿಸೋದಿಲ್ಲ, ಸತ್ಯ ಹೇಳಿದ್ರು ಕೇಳೋದಿಲ್ಲ. ದೇವರು ಎಲ್ಲರ ಕಣ್ಣುಗಳನ್ನು, ಈ ಪ್ರಪಂಚದ ದೇವರು ಎಲ್ಲರ ಕಣ್ಣುಗಳನ್ನು ಮುಚ್ಚಿದ್ದಾನೆ. ಯೇಸು ಕ್ರಿಸ್ತರ 2ನೇ ಬರುವಿಕೆಯಲ್ಲಿ ಬರುವಾಗ ಇವರ ಕಣ್ಣುಗಳನ್ನು ತೆರೆಯುತ್ತಾರೆ. ಹೇಗೆಂದ್ರೆ ಸೈತಾನ 1000 ವರ್ಷ ಕಟ್ಟು ಹಾಕಿದ ಮೇಲೆ ಯೇಸು ಕ್ರಿಸ್ತರ ಆಡಳಿತ ಪ್ರಾರಂಭವಾಗುತ್ತೆ. ಯೇಸು ಕ್ರಿಸ್ತರು ಸಭೆ ವಾಯುಮಂಡಲದಿಂದ ಆಳ್ವಿಕೆ ಮಾಡ್ತಾರೆ. ಭೂಲೋಕದಲ್ಲಿ ಯಾರು ಇರ್ತಾರೆ ಅಂದ್ರೆ ಭೂಲೋಕದಲ್ಲಿ ಇರುವಂತ ಮಂತ್ರಿಗಳು ಹೋದ ಮೇಲೆ ಹಳೆ ಕಾಲದ ನಂಬಿಕೆಯ ವೀರರುಗಳು ಬಂದು ಇಲ್ಲಿ ಶ್ರೇಷ್ಠ ಪುನರುತ್ಥಾನದಲ್ಲಿ ಎದ್ದು ಬಂದು ಭೂಲೋಕದಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ. ಈ ರೀತಿ ತನ್ನ ರಾಜ್ಯವನ್ನ ಯೇಸು ಕ್ರಿಸ್ತರು ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವಂತ ವ್ಯಕ್ತಿ ಯಾರು ಇರ್ತಾರೆ ಅಂದ್ರೆ ಲೂಕ 13ನೇ ಅಧ್ಯಾಯ 29ನೇ ವಚನದಲ್ಲಿ ಹೇಳ್ತಾರೆ, ಅಬ್ರಹಾಮ, ಈಸಾಕ, ಯಾಕೋಬ ಮತ್ತು ಇತರ ಪ್ರವಾದಿಗಳು, ಎಲ್ಲ ಪ್ರವಾದಿಗಳು ಪೂರ್ವ, ಪಶ್ಚಿಮ, ದಕ್ಷಿಣ ದಿಕ್ಕುಗಳಿಂದಲೂ ಜನರು ಬಂದು ದೇವರ ರಾಜ್ಯದಲ್ಲಿ ಊಟಕ್ಕೆ ಕೂರುವರು. ಇಲ್ಲಿ ಹೇಳ್ತಿರೋದು ಯೇಸು ಕ್ರಿಸ್ತರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಸ್ಥಾಪನೆ ಮಾಡ್ಬೇಕಾದ್ರೆ ಹಳೆ ನಂಬಿಗಸ್ತ ವೀರರುಗಳು ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಈಗಿರುವಂತ ಗವರ್ಮೆಂಟ್ ನಲ್ಲಿ ಡಿಪಾರ್ಟ್ಮೆಂಟ್ ನ ದೇವರ ರಾಜ್ಯದಲ್ಲಿ ಯಾರಿಗೆ ಈ ಡಿಪಾರ್ಟ್ಮೆಂಟ್ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಯಾರ ಮುಖಾಂತರ ನಡೆಸ್ತಾರೆ ಅಂದ್ರೆ ನಮ್ಮ ಹಳೆ ಕಾಲದ ನಂಬಿಕೆಯ ವೀರರುಗಳ ಮುಖಾಂತರ ನಡೆಸ್ತಾರೆ. ಉದಾಹರಣೆ ನೋಡುವುದಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಡ್ಬೋದು ಅಂತ ನೋಡಿದ್ರೆ ನೋಹನಿಗೆ ಕೊಡಬಹುದು. ನೋಹ ಪ್ರಾಣಿಗಳನ್ನ ನಾವೇ ಒಳಗೆ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಅವರಿಗೆ ಕೊಡಬಹುದು. ಫುಡ್ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಡ್ಬೋದು ಅಂತ ನೋಡಿದ್ರೆ
ಏಸೋಫನಿಗೆ ಕೊಡಬಹುದು. ಏಸೋಫನು ಐಗುಪ್ತ ದೇಶದಲ್ಲಿ ಏಳು ವರ್ಷ ಬರಗಾಲ ಬಂದಾಗ ಮತ್ತೊಂದು 7 ವರ್ಷದಲ್ಲಿ ಕೂಡಿಟ್ಟಿರುವಂತ ದವಸ ಧಾನ್ಯಗಳನ್ನೆಲ್ಲ ಹಂಚ್ತಾರೆ, ಅದಕ್ಕೆ ಅವರಿಗೆ ಕೊಡಬಹುದು. ಅವಿಯೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಏರೋಪ್ಲೇನ್ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಡಬಹುದು ಅಂತ ನೋಡಿದ್ರೆ ಎಲಿಯನಿಗೆ ಕೊಡಬಹುದು. ಎಲಿಯ ದೇವರ ಆತ್ಮನ ಅವಾಗವಾಗ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರು, ಅವರಿಗೆ ಅನುಭವ ಇದೆ, ಅದಕ್ಕೆ ಅವರಿಗೆ ಏರೋಪ್ಲೇನ್ ಡಿಪಾರ್ಟ್ಮೆಂಟ್ ಅನ್ನು ಕೊಡಬಹುದು. ಹಡಗು ಯಾರಿಗೆ ಕೊಡಬಹುದು ಅಂತ ನೋಡಿದ್ರೆ ಯೋನನಿಗೆ ಕೊಡಬಹುದು. ಯೋನ ಮೀನಿನ ಹೊಟ್ಟಿನಲ್ಲಿ 3 ದಿನ ಇರ್ತಾರೆ, ಅದಕ್ಕೆ ಅವರಿಗೆ ಕೊಡಬಹುದು. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹಣಕಾಸಿನ ವ್ಯವಹಾರದ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಡಬಹುದು ಅಂತ ನೋಡಿದ್ರೆ ದಾನಿಯೇಲ 5ನೇ ಅಧ್ಯಾಯದಲ್ಲಿ ಎಲ್ಲರೂ ಲೆಕ್ಕದಲ್ಲಿ ಸುಳ್ಳು ಹೇಳಿ ಮೋಸ ಮಾಡ್ಬೇಕಾದ್ರೆ ದಾನಿಯೇಲ ಅದನ್ನ ಕಂಡುಹಿಡಿದು ದಾನಿಯೇಲ ಅದನ್ನು ಕಂಡುಹಿಡಿತಾರೆ. ರಾಜ ದಾನಿಯೇಲನಿಗೆ ಎಲ್ಲ ಹಣಕಾಸಿನವರನ್ನು ನೋಡ್ಕೊಳ್ಳಕ್ಕೆ ಹೇಳ್ತಾರೆ. ಈ ರೀತಿಯಾಗಿ ಎಲ್ಲರನ್ನು ತನ್ನ ರಾಜ್ಯ துதிகள் மத்தியில் வாசிப்போரை துதிப்பெண் தேவனை துதிகள் மத்தியில் வாசிப்போரை அதிசயமானவரை அதிலும் மேலானவரை அதிசயமானவரை அதிலும் மேலானவரை துதிப்பெண் தேவனை துதிகள் மத்தியில் வாசிப்போரை கடந்த துன்பத்தில் காலங்களில் அடைந்த ஆரங்களில் கடந்த துன்பத்தில் காலங்களில் அடைந்த ஆரங்களில் அறுதல் தேறுதல் அழித்திட்டார் மாறாத இயேசுவுக்கு ஆனந்தம் ஆறுதல் தேறுதல் அழித்திட்டார் மாறாத இயேசுவுக்கு ஆனந்தம் துதிப்பெண் தேவனை துதிகள் மத்தியில் வாசிப்போரை இன்று தினம் வரை காத்தீரே எல்லாரையும் கூட்டி சேர்த்தீரே இன்று தினம் வரை காத்தீரே எல்லாரையும் கூட்டி சேர்த்தீரே நீ கிருபையால் நடந்து வந்தோம் அன்பில் அருளிலே ஆனந்தம் நின் கிருபையால் கடந்து வந்தோம் அன்பில் அருளிலே ஆனந்தம் துதிப்பெண் தேவனை துதிகள் மத்தியில் வாசிப்போரை ஆனந்தமே பரமானந்தமே அன்னையை கண்டினோர் ஆனந்தமே ஆனந்தமே பரமானந்தமே அன்னையை கண்டினோர் ஆனந்தமே நன்றி தேவா நன்றி நன்றி தேவா எல்லா நாளும் நமக்கு நன்றி தேவா நன்றி தேவா நன்றி நன்றி தேவா எல்லா நாளும் நமக்கு நன்றி தேவா துதிப்பெண் தேவனை துதிகள் மத்தியில் வாசிப்போரை துதிப்பெண் தேவனை துதிகள் மத்தியில் வாசிப்போரை. ಸಹೋದರ ಸಹೋದರಿಯರಿಗೆ ವಂದನೆಗಳು. ಪರಲೋಕ ರಾಜ್ಯವು ಒಬ್ಬ ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ. ಈಗ ನಾವು ಈ ಸಾಮ್ಯವನ್ನು ನೋಡೋಣ. ಒಬ್ಬ ಯಜಮಾನ ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕೋಸ್ಕರ ಬೆಳಿಗ್ಗೆ ಹೋಗುತ್ತಾನೆ. ಒಬ್ಬ ಆಳಿಗೆ ದಿನಕ್ಕೆ 1 ಪಾವಲಿಯಂತೆ ಕೂಲಿ ಗೊತ್ತು ಮಾಡಿ ತನ್ನ ದ್ರಾಕ್ಷಿ ತೋಟಕ್ಕೆ ಕರೆಯುತ್ತಾರೆ.
ಮತ್ತೆ ಹೆಚ್ಚು ಕಡಿಮೆ 9 ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ನಿಂತಿದ್ದ ಇನ್ನೂ ಕೆಲವರನ್ನು ಕಂಡು ನೀವು ಸಹ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನಿಮಗೆ ಕೂಡ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ ಎನ್ನಲು ಅವರು ತೋಟದ ಕೆಲಸಕ್ಕೆ ಹೋಗುತ್ತಾರೆ. ತಿರುಗಿ ಹೆಚ್ಚು ಕಡಿಮೆ 12 ಗಂಟೆಗೆ ಮತ್ತು 3 ಗಂಟೆಗೆ ಹೋಗಿ ಅದೇ ಪ್ರಕಾರ ಜನರನ್ನು ತನ್ನ ದ್ರಾಕ್ಷಿ ತೋಟಕ್ಕೆ ಕರೆಯುತ್ತಾರೆ. ಮತ್ತೆ ಹೆಚ್ಚು ಕಡಿಮೆ ಸಾಯಂಕಾಲ 5 ಗಂಟೆಗೆ ಇನ್ನು ಯಾವುದೋ ಜಾಗದಲ್ಲಿ ಇನ್ನೂ ಕೆಲವರು ನಿಂತಿರುವುದನ್ನು ಕಂಡು ಅವರ ಬಳಿ ಹೋಗಿ ಯಜಮಾನ ಈ ರೀತಿಯಾಗಿ ಹೇಳುತ್ತಾರೆ, ನೀವು ಈ ದಿನವಿಡೀ ಏನು ಕೆಲಸ ಮಾಡದೆ ಇಲ್ಲಿ ಸುಮ್ಮನೆ ಯಾಕೆ ನಿಂತಿದ್ದೀರಿ ಎಂದು ಹೇಳಲು ಅವರು, ನಮ್ಮನ್ನು ಯಾರು ಕೂಲಿ ಕೆಲಸಕ್ಕೆ ಕರೆಯುತ್ತಿಲ್ಲ ಎಂದು ಹೇಳುತ್ತಾರೆ. ಆಗ ಆ ಯಜಮಾನ, ನೀವು ಸಹ ದ್ರಾಕ್ಷಿ ತೋಟಕ್ಕೆ ಹೋಗಿರಿ ಎಂದು ಅವರನ್ನ ಕಳುಹಿಸುತ್ತಾರೆ. ಮತ್ತೆ ಆ ಯಜಮಾನ ತನ್ನ ಮನೆವಾರ್ತೆಯವನಿಗೆ ಆ ಕೂಲಿ ಆಳುಗಳನ್ನು ಕರೆದು ಸಾಯಂಕಾಲ 5 ಗಂಟೆಗೆ ಬಂದವರನ್ನು ಮೊದಲು ಮಾಡಿಕೊಂಡು ಮೊದಲು ಬಂದವರ ತನಕ ಕೂಲಿ ಕೊಡು ಎಂದು ಹೇಳುತ್ತಾರೆ. ಆಗ ಸಾಯಂಕಾಲ 5 ಗಂಟೆಗೆ ಬಂದಿದ್ದ ವ್ಯಕ್ತಿಗಳಿಗೆ 1 ಪಾವಲಿ ಹಣ ಸಿಗುತ್ತದೆ. ಆದರೆ ದ್ರಾಕ್ಷಿ ತೋಟಕ್ಕೆ ಮೊದಲು ಬಂದಿದ್ದ ವ್ಯಕ್ತಿಗಳು ನಮಗೆ ಹೆಚ್ಚು ಹಣ ಸಿಗುತ್ತದೆ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಇವರಿಗೂ ಕೂಡ 1 ಪಾವಲಿ ಹಣವೇ ಸಿಗುತ್ತದೆ. ಅದನ್ನು ತೆಗೆದುಕೊಂಡು ತನ್ನ ಮನೆಯ ಯಜಮಾನನ ಮೇಲೆ ಗುಣಗೊಟ್ಟಿ, ಇವರು ಸಾಯಂಕಾಲ 5 ಗಂಟೆಗೆ ಬಂದಿದ್ದ ಇವರು 1 ತಾಸು ಹೊತ್ತು ಮಾತ್ರ ಕೆಲಸ ಮಾಡಿದ್ದಾರೆ. ನಾವು ದಿನವಿಡೀ ಬಿಸಿಲಿನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟಿದ್ದೇವೆ, ಇವರನ್ನು ನಮಗೆ ಸಮ ಮಾಡಿದ್ದೀಯೇ ಎಂದು ಹೇಳುತ್ತಾರೆ. ಆಗ ಆ ಯಜಮಾನ ಅವರಲ್ಲಿ ಒಬ್ಬರಿಗೆ, ಏನಪ್ಪ, ನಾನು ನಿಮಗೆ ಅನ್ಯಾಯ ಮಾಡಲಿಲ್ಲ. ನೀವು ನನ್ನ ಬಳಿಗೆ ಬಂದು 1 ಪಾವಲಿ ಹಣಕ್ಕೋಸ್ಕರ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ನಿನ್ನ ಹಣವನ್ನು ತೆಗೆದುಕೊಂಡು ನೀನು ಹೋಗು. ನಿನಗೆ ಕೊಟ್ಟಂತೆ ಇವರಿಗೂ ಕೊಡುವುದಕ್ಕೆ ನನಗೆ ಮನಸ್ಸುಂಟು. ನನ್ನ ಸ್ವಂತದನ್ನು ನನ್ನ ಇಷ್ಟ ಬಂದಂತೆ ಮಾಡಬಹುದಲ್ಲವೋ? ನಾನು ಒಳ್ಳೆಯನಾಗಿರುವುದು ನಿನ್ನ ಕಣ್ಣನ್ನು ಒತ್ತುತ್ತದೋ ಎಂದು ಆ ಯಜಮಾನ ಹೇಳುತ್ತಾನೆ. ಈ ಪ್ರಕಾರ ಕಡೆಯವರು ಮೊದಲಿನವರು ಕಡೆಯವರಾಗುವರು. ಈ ಸಾಮ್ಯದಲ್ಲಿ ನಾವು ಏನು ತಿಳಿದುಕೊಳ್ಳಬೇಕೆಂದು ನೋಡುವುದಾದರೆ, ದೇವರು ಪಕ್ಷಪಾತಿ ಅಲ್ಲ. ದೇವರಿಗೆ ನಾವು ಇಷ್ಟು ವರ್ಷ ನಂಬಿಗಸ್ತರಾಗಿರಬೇಕೆಂದು ಅಲ್ಲ. ನಮಗೆ ಕೊಟ್ಟಿರುವಂತಹ ಸಮಯದಲ್ಲಿ ನಂಬಿಗಸ್ತರಾಗಿದ್ದರೆ ಸಾಕು. ನಾವು ಎಷ್ಟು ವರ್ಷ ಸತ್ಯದಲ್ಲಿ ಇದ್ದರೂ ಸರಿ, ದೇವರು ನಮಗೆ ಒಂದು ಪುರಸ್ಕಾರ ಕೊಡುತ್ತಾರೆ. ನಾವು ಎಷ್ಟು ವರ್ಷ ಈ ಕ್ರಿಸ್ತನ ಸಾರೂಪ್ಯದಲ್ಲಿ ಎಷ್ಟು ವರ್ಷ ಸತ್ಯದಲ್ಲಿ ಬೆಳೆದಿದ್ದೀವಿ, ಆಮೇಲೆ ಈಗ ಯಾವ ರೀತಿ ಇದ್ದೇವೆ ಎನ್ನುವುದೇ ಮುಖ್ಯ. ನಾವು ಮರಣದವರೆಗೂ ನಂಬಿಗಸ್ತರಾಗಿರಬೇಕು. ಆಮೇಲೆ ಥ್ಯಾಂಕ್ ಯು. என்னை விட்டு போகாதீங்க ராஜா, இன்னும் தாங்காதீங்க. அன்று ஒளிவ மலையில் ஏறி மறுரூபமானீங்க, கடல் மேல நடந்து அதிசயம் செய்தீங்க. அன்று ஒளிவ மலையில் ஏறி மறுரூபமானீங்க, கடல் மேல நடந்து அதிசயம் செய்தீங்க. ஈஸ்வர நானும் வருகிறேன், கலிலேய கடலோரமா. என்னை விட்டு போகாதீங்க ராஜா, என்னுள்ளம் தாங்காதீங்க. எம்மா ஒரு சீடரோட நடந்து போனீங்க, என்னோடு இன்று நீங்க நடந்து வாருங்க. எம்மா ஒரு சீடரோட நடந்து போனீங்க, என்னோடு இன்று நீங்க நடந்து வாருங்க. அதுவே என் வாஞ்சை, அதுவே என் தாகம், அதுதான் என் சந்தோஷமே. அதுவே என் வாஞ்சை, அதுவே என் தாகம், அதுதான் என் சந்தோஷமே. ஈஸ்வர நான் வருகிறேன், கலிலேய கடலோரமா. என்னை விட்டு போகாதீங்க ராஜா, என்னுள்ளம் தாங்காதீங்க. மாத்தல் அழைத்த போது கூட போனீங்க, மறித்தல் ஆசை உயிர் திரும்ப செய்தீங்க. மாத்தல் அழைத்த போது கூட போனீங்க, மறித்தல் ஆசரை உயிர் திரும்ப செய்தீங்க. உம்மாலே கூடும் எல்லாமே கூடும், கூடாதது ஒன்றும் இல்லை. உம்மாலே கூடும் எல்லாமே கூடும், கூடாதது ஒன்றும் இல்லை. யேசுவா நான் வருகிறேன், கலிலேய கடலோரமா. என்னை விட்டு போகாதீங்க ராஜா, என்னுள்ளம் தாங்காதீங்க. மோசையோடு கூட
நடந்து போனீங்க கடலை பிளக்க நடக்க உதவி செய்தீங்க மூசையோடு கூட நடந்து போனீங்க கடலை பிளக்க நடக்க உதவி செய்தீங்க அற்புத தேவன் அதிசய தேவன் எல்லாம் நீர் செய்து விடுவீங்க அற்புத தேவன் அதிசய தேவன் எல்லாம் நீர் செய்து விடுவீங்க இயேசுவோட நான் வருகிறேன் கடல் ஓரமா என்னை விட்டு போகாதீங்க ರಾಜ ಎನ್ನುವುದನ್ನು ತಾಂಗಾದಿಂಗ ಥ್ಯಾಂಕ್ ಯು. ಬರೇ ಪರಲೋಕದಿಂದ ಇಳಿದು ಬಂದದ್ದು ಮತ್ತು ಏರಿ ಹೋಗಿದ್ದು. ಹಾಗಿರಬೇಕಾದ್ರೆ ಈ ಎಲಿಯನೆಲ್ಲಿ ಹೋದ್ರು ಮತ್ತೆ ದಾವಿದನೆಲ್ಲಿ ಹೋದ್ರು ನಾವು ವಾಕ್ಯದ ಮುಖಾಂತರ ನೋಡೋಣ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 34ನೇ ವಚನದಲ್ಲಿ ಏನಂತಾರಂದ್ರೆ ದಾವಿದನು ಪರಲೋಕಕ್ಕೆ ಹೋಗಲ್ಲ ಅಂತ ಅಂತಾರೆ. ಆದ್ರೆ ಎಷ್ಟೋ ಜನ ಹೇಳ್ತಾರೆ ಯೇಸು ಕ್ರಿಸ್ತರು ಸತ್ತಿ ಪುನರುತ್ಥಾನ ಆದಮೇಲೆ ಎಲ್ಲರನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅಂತಾರೆ. ಆಗಿರಬೇಕಾದ್ರೆ ದಾವಿದನ್ನು ಸಹ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವಾ? ಆದ್ರೆ ಯೇಸು ಕ್ರಿಸ್ತರು ಸತ್ತಿ ಪುನರುತ್ಥಾನ ಆಗಿ ಎಷ್ಟೋ ದಿನಗಳ ನಂತರ ಅಪೊಸ್ತಲರಾದರು ಪೇತ್ರರು ಏನಂತಾರಂದ್ರೆ ದಾವಿದನು ಇಲ್ಲೇ ಸಮಾಧಿಯಲ್ಲೇ ಇದ್ದಾರೆ ಅಂತ ಅಂತಾರೆ. ಹಂಗಂದ್ರೆ ದಾವಿದನು ಇಲ್ಲೇ ಸಮಾಧಿಯಲ್ಲಿದ್ರೆ ಇನ್ ಮಿಕ್ಕಿದ ಜನರ ಗತಿ ಏನು? ಅವರೆಲ್ಲ ಪರಲೋಕಕ್ಕೆ ಹೋಗ್ತಾರ? ಅವ್ರಿಗೆ ಯಾವ ರೀತಿ ರಕ್ಷಣೆ? ಇದನ್ನ ನಾವು ವಾಕ್ಯದ ಮುಖಾಂತರ ಕ್ಲೀನ್ ಆಗಿ ನೋಡೋಣ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನದಲ್ಲಿ ಏನಂತಾರಂದ್ರೆ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರೋರು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರೋರು ಅಂತ ಅಂದರೆ ಅದಕ್ಕಿಂತ ಮುಂಚೆ ಯಾರು ಎದ್ದು ಬರಲ್ಲ. ಇದೇ ರೀತಿ ಇನ್ನೊಂದು ವಾಕ್ಯವನ್ನು ನೋಡೋಣ. ಯೋಹಾನ 5ನೇ ಅಧ್ಯಾಯ 25ನೇ ವಚನದಲ್ಲಿ ಏನಂತಂದ್ರೆ ಆಶ್ಚರ್ಯ ಪಡಬೇಡರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಅಂತಂದರೆ ಆ ಕಾಲನೇ ಬಂದಿಲ್ಲ ಅಂದ್ರೆ ಎಲ್ಲರೂ ಸಮಾಧಿ ಒಳಗೆ ಇದ್ದಾರೆ ಅಂತ ಅರ್ಥ. ಇವಾಗ ಯೇಸು ಕ್ರಿಸ್ತರು ಏನೇ ಒಂದು ಮಾತಾಡಿದ್ರು ಅದರಲ್ಲಿ ಸತ್ಯ ಇರುತ್ತದೆ. ಅವ್ರು ಸುಮ್ಮನೆ ಏನೋ ತಮಾಷೆಗೆ ಹೇಳಲ್ಲ. ಹಾಗಿರಬೇಕಾದ್ರೆ ಈ ಎಲಿಯನೆಲ್ಲಿ ಹೋದ್ರು? 8ನೇ ಅರಸು 7ನೇ ಅಧ್ಯಾಯ 11ನೇ ವಚನದಲ್ಲಿ ಏನಂತಾರಂದ್ರೆ ಅಗ್ನಿಮಯವಾದ ರಥರಥಾಶ್ವಗಳ ನಡುವೆ ಎಲಿಯನು ಗಾಳಿಯ ಮುಖಾಂತರ ಪರಲೋಕಕ್ಕೆ ಹೋಗ್ತಾರೆ ಅಂತ ಅಂದರೆ ಆಗಿರಬೇಕಾದ್ರೆ ಎಲಿಯನ್ ಪರಲೋಕಕ್ಕೆ ಹೋದ್ರ ಅಂದ್ರೆ ಎಲಿಯನು ಪರಲೋಕಕ್ಕೆ ಹೋಗಲ್ಲ. ಇಲ್ಲಿ ಏನಾಗೈತಂದ್ರೆ ದೇವರಾತ್ಮ ಅವಾಗ ಎಲಿಯನನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ಎತ್ತಿರ್ತಿದ್ರು. ಒಂದು ಪರ್ವತದಲ್ಲಿಯೋ ಇನ್ನೊಂದು ತಗ್ಗಿನಲ್ಲಿಯೋ ಇಟ್ಟಿರಬಹುದು ಅಂತ ಅಂದ್ರೆ ಇದರ ಬಗ್ಗೆ ಎಲ್ಲಾದರೂ ವಾಕ್ಯದಲ್ಲಿ ಸಾಕ್ಷಿ ಐತ ಅಂತ ನೋಡ್ರೆ ಹೌದು. 7ನೇ ಅರಸು 7ನೇ ಅಧ್ಯಾಯ 14ನೇ ವಚನದಲ್ಲಿ ಏನಂತಾರಂದ್ರೆ ಆವಾಗ ಎಲೆಯನ ಆತ್ಮವನ್ನು ದೇವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ಎತ್ತಿಡ್ತಿದ್ರು. ಒಂದು ಪರ್ವತದಲ್ಲಿಯೋ ಇಲ್ಲಂದ್ರೆ ತಗ್ಗಿನಲ್ಲಿಯೋ ಎತ್ತಿರಬಹುದು ಅಂತ ಅಂತಾರೆ. ಈ ರೀತಿ ಎಲೆಯನಿಗೆ ಮೊದಲನೇ ಸಾರಿ ಆಗಿದ ಅಂತ ನೋಡಿದ್ರೆ ಇಲ್ಲ. ಈ ರೀತಿ ಎಷ್ಟೋ ಸಾರಿ ಆಗಿದೆ. 1ನೇ ಅರಸು 15ನೇ ಅಧ್ಯಾಯ 12ನೇ ವಚನದಲ್ಲಿ ಏನಂತಾರಂದ್ರೆ ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯೆಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಬೇರೊಂದು ಸ್ಥಳಕ್ಕೆ ಒಯ್ಯುವರು. ಈ ರೀತಿ ಬರೀ ಎಲೆಯನಿಗಾಗಿಲ್ಲ, ಫಿಲಿಪ್ಪನಿಗೂ ಸಹ ಆಗುತ್ತೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 39ನೇ ವಚನದಲ್ಲಿ ಅವರು ಈ ಕಂಚುಕಿ ಫಿಲಿಪ್ಪನಿಗೆ ದೀಕ್ಷಾ ಸ್ನಾನ ಕೊಡ್ತಾರೆ. ದೀಕ್ಷಾ ಸ್ನಾನ ಕೊಟ್ಟಿದ ತಕ್ಷಣವೇ ದೇವರಾತ್ಮ ಆವಾಗ ಎಲೆಯನ್ನು ಬೇರೆ ಒಂದು ಸ್ಥಳದಲ್ಲಿ ಅಂದ್ರೆ ಅಜೋತಿ ಎಂಬ ಸ್ಥಳಕ್ಕೆ ಇಟ್ಟಿರ್ತಾರೆ. ಅದು 60 ಕಿಲೋಮೀಟರ್ ದೂರ ಇರುತ್ತದೆ. ಎಲಿಯನನ್ನು ದೇವರು ಕರ್ಕೊಂಡು ಮಾತ್ರಕ್ಕೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ರು ಅಂತ ಅರ್ಥ ಅಲ್ಲ. ಇಲ್ಲಿ ಪರಲೋಕ ಅಂತ ಕೊಟ್ಟಿದ್ದಾರೆ. ಅದೇ ಬೇರೆ ಟ್ರಾನ್ಸ್ಲೇಷನ್ ನೋಡುವುದಾದ್ರೆ ಅಲ್ಲಿ ಆಕಾಶ ಎಂದು ಕೊಡ್ತಾರೆ. ಇವಾಗ ಇನ್ನು ಇದೇ ರೀತಿ ಉದಾಹರಣೆ ನೋಡಿದ್ರೆ ದೇವರಾತ್ಮ ಎಲೆಯನ್ನು ಬೇರೆ ಒಂದು ಸ್ಥಳಕ್ಕೆ ಇಟ್ಟಾಗ ಆಗ 12 ವರ್ಷಗಳ ನಂತರ 7ನೇ ಪೂರ್ವಕಾಲ 21ನೇ ಅಧ್ಯಾಯ 12ನೇ ವಚನದಲ್ಲಿ ಏನಂತಾರಂದ್ರೆ ಪ್ರವಾದಿಯಾದ ಎಲೆಯನ್ನು ಕಾಗದ ಮೂಲಕ ಒಂದು ಪತ್ರ ಬರೀತಾರೆ ಅಂತಂದ್ರೆ ಹಂಗಂದ್ರೆ ಎಲೆಯನಿಂದ ಪತ್ರ ಬಂತು ಅಂತ ಮಾತ್ರಕ್ಕೆ ಪರಲೋಕದಿಂದ ಅಂತ. ಇಲ್ಲಿ ದೇವರು ಪರಲೋಕದಿಂದ ಪತ್ರ ಬರೆದ್ರೆ ಏನಕ್ಕೆ ದೇವರು ಪರಲೋಕದಿಂದ ದೇವರನ್ನು ಕಳಿಸ್ಬೇಕಾಗಿತ್ತು? ಹಾಗಿದ್ರೆ ನಾವು ಎಲೆಯನ್ನು ದೇವರು ಎಲ್ಲ ಒಂದು ಸ್ಥಳದಲ್ಲಿ ಇಟ್ಟಿದ್ದಾರೆ ಅಂತ ಅರ್ಥ. ಅಕಸ್ಮಾತ್ ಯಾರು ಪರಲೋಕಕ್ಕೆ ಹೋಗಿದ್ರೆ ಖಂಡಿತವಾಗಿ ಈ ಒಂದು ವಿಷಯವನ್ನು ಯೇಸು ಕ್ರಿಸ್ತ ಖಂಡಿತವಾಗಿ ನಮ್ಗೆ ತಿಳಿಸ್ತಾ ಇದ್ರು. ಆದ್ದರಿಂದ ಪರಲೋಕ ರಕ್ಷಣೆ ಇದೆ ಮತ್ತೆ ಭೂಲೋಕ ರಕ್ಷಣೆ ಇದೆ.
ಹಾಗಿರ್ಬೇಕಾದ್ರೆ ಅದೇ ನಂಬಿಗಸ್ತರಾಗಿರೋ ವೀರಗಳಿಗೆ ಇವಾಗ ಯಾವ ರೀತಿ ರಕ್ಷಣೆ? ಇಬ್ರಿಯ 11ನೇ ಅಧ್ಯಾಯ 39 ಮತ್ತೆ 40ರಲ್ಲಿ ಏನಂತಾರೆ? ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ದಾರೆ, ಆದರೆ ಅವರು ವಾಗ್ದಾನ ಫಲವನ್ನು ಹೊಂದಲಿಲ್ಲ. ರಕ್ಷಕನಾದ ಯೇಸು ಕ್ರಿಸ್ತನ ನಂಬಿರೋ ವಂದನೆಗಳು. ಇವತ್ತು ನಾವು 2ನೇ ಲೋಕದ ಬಗ್ಗೆ ನೋಡೋಣ. 2ನೇ ಲೋಕ ಜಲಪ್ರಳಯದ ನಂತರ ಆರಂಭ ಆಯಿತು. ಹೆಂಗಂದ್ರೆ ಜಲಪ್ರಳಯದಲ್ಲಿ 1ನೇ ಲೋಕ ಮುಕ್ತಾಯಗೊಂಡು 2ನೇ ಲೋಕ ಪ್ರಾರಂಭವಾಯಿತು. ಮತ್ತೆ 40 ದಿನ ಹಗಲು ರಾತ್ರಿ ಜಲಪ್ರಳಯ ಉಂಟಾಯಿತು. ಮತ್ತೆ ಈ ಜಲಪ್ರಳಯದ ನೀರೆಲ್ಲ ಒಣಗಲು ಒಟ್ಟು 1 ತಿಂಗಳು 10 ವರ್ಷ ಬೇಕಾಗಿತ್ತು. ಇದಕ್ಕೆ ನೋವ ಮತ್ತು ಅವರ ಕುಟುಂಬದವರು ಒಟ್ಟು 1 ತಿಂಗಳು 10 ದಿನ 1 ವರ್ಷ 1 ತಿಂಗಳು 1 ವರ್ಷ 1 ತಿಂಗಳು 10 ದಿನ ಈ ಭೂಮಿ ಒಣಗಲು ಬೇಕಾಗಿತ್ತು. ಅದಕ್ಕೆ ನೋವನು ಮತ್ತು ಅವರ ಕುಟುಂಬದವರು ಅಷ್ಟು ವರ್ಷ ಮತ್ತೆ ದಿನ ನಾವೆಲ್ಲಿ ಇದ್ರು. ಮತ್ತೆ ಈ ಜಲಪ್ರಳಯದಿಂದ ಬರೀ ನೋವ ಮತ್ತು ಅವರ ಕುಟುಂಬದವರು ಮಾತ್ರ ಈ ಜಲಪ್ರಳಯದಿಂದ ರಕ್ಷಣೆ ಹೊಂದರು. ಮತ್ತೆ ನೋವನ್ನು ಅದೇ ಭೂಮಿ ಮೇಲಿದ್ರು, ಆದರೆ ಬೇರೆ ವ್ಯವಸ್ಥೆಯಲ್ಲಿದ್ರು. ಯಾವಾಗ ನೋವನ್ನು ಈ ನಾವೆಯಿಂದ ಬರ್ತಾರೋ ಆವಾಗ ಅವರು ದೇವರಿಗೆ ವಿಜ್ಞಾಪನೆಯನ್ನು ಸಲ್ಲಿಸ್ತಾರೆ. ಮತ್ತೆ ದೇವರು ನೋವನ ಹತ್ತಿರ ಒಂದು ಒಡಂಬಡಿಕೆ ಮಾಡ್ಕೊತಾರೆ. ಮತ್ತೆ ಈ ಒಡಂಬಡಿಕೆಗೆ ಸೂಚನೆಯಾಗಿ ದೇವರು ಒಂದು ಮುಗಿಲು ಬಿಲ್ಲನ್ನು ಕೊಡ್ತಾರೆ. ಮತ್ತೆ ನೋವನ್ನು ಮೊದಲನೇ ಲೋಕದಲ್ಲಿ ಏನು ಕೆಲಸ ಮಾಡ್ತಿರ್ತಾರೆ? ನೋವನ್ನು 2ನೇ ಲೋಕದಲ್ಲಿ ಏನು ಕೆಲಸ ಮಾಡ್ತಿರ್ತಾರೆ? ನೋವನ್ನು ಮೊದಲನೇ ಲೋಕದಲ್ಲಿ ಏನು ಕೆಲಸ ಮಾಡ್ತಿರ್ತಾರೋ ಅದೇ ಕೆಲಸನ ನೋವನ್ನು ಮೊದಲನೇ ಲೋಕದಲ್ಲಿ ಏನು ಕೆಲಸ ಮಾಡ್ತಿರ್ತಾರೋ ಅದೇ ಕೆಲಸನ 2ನೇ ಲೋಕದಲ್ಲೂ ಮಾಡಿರ್ತಾರೆ. ಅಂದರೆ ಅವರು ವ್ಯವಸಾಯದ ಕೆಲಸವನ್ನು ಮಾಡ್ತಿರ್ತಾರೆ. ಅಂದರೆ ಅವರು ಏನೋ ವ್ಯವಸಾಯ ಮಾಡ್ತಿರ್ತಾರೆ ಅಂದರೆ ಅವರು ಒಂದು ದ್ರಾಕ್ಷೆ ತೋಟದ ವ್ಯವಸಾಯವನ್ನು ಮಾಡ್ತಿರ್ತಾರೆ. ಅವರು ಆ ದ್ರಾಕ್ಷೆ ತೋಟದಿಂದ ದ್ರಾಕ್ಷೆ ರಸವನ್ನು ಮಾಡಿಕೊಂಡು ಅದನ್ನ ಕುಡಿತಾ ಇರ್ತಾರೆ. ಈ ಥರ ಅವರು ಮೊದಲಿನ ಲೋಕದಲ್ಲಿ ಕುಡಿತಾ ಇರ್ತಾರೆ. ಆದರೆ ಅವರು ಯಾವಾಗ 2ನೇ ಲೋಕದಲ್ಲಿ ಕುಡಿತಾರೋ ಅವಾಗ ಅವರಿಗೆ ಅಂಧೇರಿ ಬಿಡುತ್ತೆ. ಓದೋಣ ಜೆನೆಸಿಸ್ 9:20-21. ಈ ವಚನದಲ್ಲಿ ಏನಂತಂದ್ರೆ ಅವರು ಅಂಧೇರಿ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ರು ಅಂತಿದೆ. ಹಾಗಂದ್ರೆ ಇದನ್ನೇ ಸ್ವಲ್ಪ ಜನ ಇಟ್ಕೊಂಡು ಏನಂತಂದ್ರೆ ನೋವನ್ನು ಕುಡಿದಿದಾರಲ್ಲ ಅದಕ್ಕೆ ನಾವು ಕುಡಿಬೋದು ಅಂತ ಅವರು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಂದ್ರೆ ಈ ಸತ್ಯವೇದದಲ್ಲಿರುವ ದ್ರಾಕ್ಷರಸಕ್ಕೂ ಮತ್ತೆ ಇವಾಗ ಈ ಲೋಕದಲ್ಲಿರುವ ದ್ರಾಕ್ಷರಸ ಎರಡು ಒಂದೇನ ನೋಡೋದಾದ್ರೆ ಇಲ್ಲ. ಓದೋಣ 1 ಕೊರಿಂಥಿ 6:10. ಈ ವಚನದಲ್ಲಿ ಏನಂತಂದ್ರೆ ಕುಡುಕರು ದೇವರಾಜ್ಯಕ್ಕೆ ಬಾಧ್ಯರಲ್ಲ ಅಂತಾರೆ. ಹಂಗಂದ್ರೆ ನೋವ ಯಾಕೆ ಕುಡಿದ್ರು? ಅದ್ರ ಅರ್ಥ ಏನು ಅಂತ ನೋಡೋದಾದ್ರೆ ನೋವನು ಒಬ್ಬ ಶ್ರೇಷ್ಠವಾದ ವ್ಯಕ್ತಿ. ಅವರು ಮೊದಲನೇ ಲೋಕದಲ್ಲೂ ಬದುಕಿದ್ದಾರೆ, 2ನೇ ಲೋಕದಲ್ಲೂ ಬದುಕಿದ್ದಾರೆ. ಮೊದಲನೇ ಲೋಕದಲ್ಲಿ 600 ವರ್ಷ ಮತ್ತೆ 2ನೇ ಲೋಕದಲ್ಲಿ 350 ವರ್ಷ ಬದುಕಿದ್ದಾರೆ. ಮತ್ತೆ ಮೊದಲನೇ ಲೋಕದಲ್ಲಿ ನೀರಿನ ಕವಚ ಇತ್ತು, ಆದರೆ 2ನೇ ಲೋಕದಲ್ಲಿ ನೀರಿನ ಕವಚ ಇರಲಿಲ್ಲ. ಇದಕ್ಕೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಭೂಮಿ ಮೇಲೆ ಬೀಳಕ್ಕೆ ಶುರು ಆಯಿತು. ಇದಕ್ಕೆ ದ್ರಾಕ್ಷಾರಸ ಹುಳಿ ಬೀಳಕ್ಕೆ ಶುರು ಆಯಿತು. ಇದು ನೋವಿಗೆ ಗೊತ್ತಿರಲಿಲ್ಲ. ಅದಕ್ಕೆ ನೋವ ಯಾವಾಗ 2ನೇ ಲೋಕದಲ್ಲಿ ಕುಡಿತಾರೋ ಅವ್ರಿಗೆ ಅಂಧೇರಿ ಬಿಡುತ್ತೆ. ಇದು ನೋವಂಗೆ ಗೊತ್ತಾಗಮೇಲೆ ಸತ್ಯವೇದದಲ್ಲಿ ಅವರು ದ್ರಾಕ್ಷಾರಸ ಕುಡಿದ್ರು ಅಂತ ಎಲ್ಲೂ ಕೊಟ್ಟಿಲ್ಲ. ಮತ್ತೆ ನೋವಂಗೆ 3 ಜನ ಮಕ್ಕಳಿರ್ತಾರೆ, ಶೇಮ್, ಹಾಮ್, ಯೆಫೆತ್ ಅಂತ. ಈ ನೋವನ 3 ಮಕ್ಕಳಿಂದ ಈ ಲೋಕದ ಜನರೆಲ್ಲ ಉತ್ಪತ್ತಿಯಾಗಿರೋದು. ಈ ನೋವನ 3 ಮಕ್ಕಳು 3 ಖಂಡದ ಜನರನ್ನು ಸೂಚಿಸ್ತಾರೆ. ಮೊದಲನೇದಾಗಿ ಹ್ಯಾಮ್ ಯಾವ ಖಂಡದ ಜನರನ್ನು ಸೂಚಿಸ್ತಾರೆ ಅಂತ ನೋಡೋದಾದ್ರೆ ಓದೋಣ ಜೆನೆಸಿಸ್ 9:27. ಈ ವಚನದಲ್ಲಿ ಜೆನೆಸಿಸ್ 9:25. ಈ ವಚನದಲ್ಲಿ ಏನಂತಂದ್ರೆ ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಲಿ ಅಂತಿದೆ. ಹಾಗಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು 3 ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಸತ್ಯವೇದದಲ್ಲಿ 3 ಲೋಕದ ಬಗ್ಗೆ ತಿಳಿಸಿದ್ದಾರಾ ಅಂದರೆ ಹೌದು, ತಿಳಿಸಿದ್ದಾರೆ. ನಮ್ಮ ಸತ್ಯವೇದದಲ್ಲಿ 3 ಪ್ರಪಂಚಗಳಿತ್ತು, 3 ಕಾಲಗಳಿತ್ತು ಅಥವಾ 3 ಲೋಕಗಳಿತ್ತು ಎಂದು ವಾಕ್ಯ ಹೇಳುತ್ತದೆ.
ಮೂರು ಲೋಕಗಳು ಎಂದರೆ ಪೂರ್ವ ಕಾಲದ ಸತ್ಯವೇದದಲ್ಲಿ ಮೂರು ಲೋಕಗಳು ಎಂದರೆ ಪೂರ್ವ ಕಾಲದಲ್ಲಿ ಇರುವಂತಹ ಮೊದಲನೇ ಲೋಕ, ಎರಡನೇ ಲೋಕ ಯಾವ್ದಪ್ಪ ಅಂದ್ರೆ ಈಗಿರುವಂತಹ ದುಷ್ಟ ಪ್ರಪಂಚ, ಮೂರನೇ ಲೋಕ ಮುಂದೆ ಬರುವಂತ ಲೋಕ ಆಗಿದೆ. 2 ಪೇತ್ರ 3ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಹೇಳ್ತಾರೆ, ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದಿರಬೇಕೆಂದು ಮರೆತು ಬಿಡ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿ ಇರುವಂತಹ ಭೂಮಿ ಆಕಾಶಗಳನ್ನು ದೇವರು ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಲೋಕವು ಜಲಪ್ರಳಯದಲ್ಲಿ ನಾಶ ಆಯಿತು. ಆಗಿರುವಂತಹ ಒಂದು ಲೋಕವನ್ನು ದೇವ್ ಜಲಪ್ರಳಯದಲ್ಲಿ ನಾಶ ಮಾಡಿದ್ರು ಎಂದು ನಮ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು ಮೊದಲನೇ ಲೋಕ. ಎರಡನೇ ಲೋಕ ಈಗಿರುವಂತ ಕೆಟ್ಟ ಲೋಕ ಆಗಿದೆ. 2 ಪೇತ್ರ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾರೆ, ಈಗಿರುವಂತ ಭೂಮಿ ಆಕಾಶಗಳನ್ನು ದೇವರು ಬೆಂಕಿಯಿಂದ ನಾಶ ಮಾಡೋದಕ್ಕೋಸ್ಕರನೇ ಇಟ್ಟಿದ್ದಾರೆ. ಇನ್ನೊಂದು ವಾಕ್ಯವನ್ನು ನೋಡೋಣ. ಗಲಾತ್ಯರು 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ, ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗೆಯಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರಿಗೆ ಚಿತ್ತದ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದ್ದನು. ಈಗಿರುವಂತ ಲೋಕ ಒಳ್ಳೆ ಲೋಕ ಅಲ್ಲ, ದುಷ್ಟ ಪ್ರಪಂಚ. ಇದು 2ನೇ ಲೋಕ. ಮುಂದೆ ಬರ್ಬೇಕಾದಂತ ಲೋಕ ಯಾವ್ದಪ್ಪ ಅಂದ್ರೆ 2 ಪೇತ್ರ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾರೆ, ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಭೂಮಂಡಲವನ್ನು ನೂತನ ಆಕಾಶ ಮಂಡಲವನ್ನು ಎದುರು ನೋಡ್ತಾ ಇದ್ದೀವಿ. ಅದರಲ್ಲಿ ನೀತಿಯು ವಾಸವಾಗಿದೆ. ಇದು ಮುಂದೆ ಬರುವಂತ ಲೋಕ ಆಗಿದೆ. ಆಗಿರ್ಬೇಕಾದ್ರೆ ನಮ್ಮ ಸತ್ಯವೇದದಲ್ಲಿ 3 ಲೋಕದ ಬಗ್ಗೆ ತಿಳಿಸಿದ್ದಾರೆ. ಅದರಲ್ಲಿ ನಾವಿವತ್ತು ಮೊದಲನೇ ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಲೋಕದಲ್ಲಿ ಯಾಕೆ ಜಲಪ್ರಳಯ ಬಂತು? ಮೊದಲನೇ ಲೋಕ ಎಲ್ಲಿಂದ ಎಲ್ಲಿಯವರೆಗೆ? ಮೊದಲನೇ ಲೋಕದಲ್ಲಿ ಏನ್ ಭೂಮಿ ಇತ್ತು, ಏನ್ ಆಕಾಶ ಇತ್ತು ಎಂದು ಓದಿ ತಿಳಿಯೋಣ. ಮೊದಲನೇ ಲೋಕದಲ್ಲಿ ಸಮಯ ಎಷ್ಟು ಅಂದರೆ ಆದಾಮನನ್ನು ಸೃಷ್ಟಿ ಮಾಡಿದ್ರಿಂದ ಹಿಡಿದು ಜಲಪ್ರಳಯ ಆಗೋವರೆಗೂ ಮೊದಲನೇ ಲೋಕ. ದೇವರು ಮೊದಲು ಸೃಷ್ಟಿ ಮಾಡಿದ್ದು ಯಾವ್ದನಂದ್ರೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾರೆ, ದೇವರು ಮೊದಲು ಸೃಷ್ಟಿ ಮಾಡಿದ್ದೆ ಭೂಮಿ ಆಕಾಶವನ್ನು. ನಂತರ ಯಾವ್ದನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಾರೆ, ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟು ಹೀಗೆ ಸಾಯಂಕಾಲ ಪ್ರಾಥಮಿಕವಾಗಿ 2ನೇ ದಿನ ಮುಗಿದೋಯ್ತು. ದೇವರು ಮೊದಲನೇ ದಿನವೇ ಆಕಾಶವನ್ನು ಸೃಷ್ಟಿ ಮಾಡಿದ್ರು. ಹಾಗಿರ್ಬೇಕಾದ್ರೆ ಮತ್ತೆ ಯಾಕೆ 2ನೇ ದಿನದಲ್ಲಿ ಆಕಾಶವನ್ನು ಸೃಷ್ಟಿ ಮಾಡಿದ್ರು ಎಂದು ಹೇಳ್ತಾರೆ? ಸತ್ಯವೇದದಲ್ಲಿ ಆಕಾಶ ಎಂದರೆ ಅರ್ಥ ಏನು ಎಂದು ತಿಳಿದುಕೊಳ್ಳೋಣ. ಮೊದಲನೇ ವಾಕ್ಯದಲ್ಲಿ ಬರುವ ಆಕಾಶಕ್ಕೂ 8ನೇ ವಾಕ್ಯದಲ್ಲಿ ಬರುವ ಆಕಾಶಕ್ಕೂ ವ್ಯತ್ಯಾಸ ಏನು ಎಂದು ತಿಳಿಯಬೇಕು. ಮೊದಲನೇ ಲೋಕದಲ್ಲಿ ಆಕಾಶವನ್ನು ಸೃಷ್ಟಿ ಮಾಡಿದ್ರು. ಇಲ್ಲಿ ಯಾವ ಆಕಾಶದ ಬಗ್ಗೆ ಹೇಳ್ತಾರೆ ಅಂದರೆ ಬ್ರಹ್ಮಾಂಡದ ಬಗ್ಗೆ, ಈ ಭೂಮಿಯನ್ನು ಸುತ್ತುವರೆದಿರುವ ಗ್ರಹ ಮಂಡಲದ ಬಗ್ಗೆ ಹೇಳ್ತಾರೆ. ಕೀರ್ತನೆ 19ನೇ ಅಧ್ಯಾಯ 1ರಿಂದ 4ನೇ ವಚನದಲ್ಲಿ ಹೇಳ್ತಾರೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹೊರಟು ಸೇರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸೋದೇ ಇಲ್ಲ. ಆದರೂ ಅವುಗಳ ಪ್ರಭಾವವು ಲೋಕದ ಕಡೆಯವರೆಗೂ ವ್ಯಾಪಿಸುತ್ತಿರುವುದು. ದೇವರು ಸೂರ್ಯನಿಗೋಸ್ಕರ ಒಂದು ಗುಡಾರವನ್ನು ಮಾಡಿದ್ದಾರೆ. ದೇವರು ಮೊದಲು ಸೃಷ್ಟಿ ಮಾಡಬೇಕಾದರೆ ಆಕಾಶ ಸೃಷ್ಟಿ ಮಾಡಿದ್ರು. ಅದರಲ್ಲಿ ಈ ಭೂಮಿಯನ್ನು ಗ್ರಹವಾಗಿ ಮನುಷ್ಯ ವಾಸ ಮಾಡೋದಕ್ಕೋಸ್ಕರ ಸೃಷ್ಟಿ ಮಾಡ್ತಾರೆ. ಇದು ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಬರುವ ಆಕಾಶದ ಅರ್ಥ. ಆದಿಕಾಂಡ 1ನೇ ಅಧ್ಯಾಯ 8ನೇ ವಚನದಲ್ಲಿ ಬರುವ ಆಕಾಶ ಎಂದರೆ ನಮ್ಮ ಭೂಮಿ ಮೇಲಿರುವ ವಾಯುಮಂಡಲ. ಇದಕ್ಕೂ ಕೂಡ ಆಕಾಶ ಎಂದು ಹೇಳ್ತಾರೆ. ಸಹೋದರರಿಗೆ ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೂ ತಂದೆಯಾದ ದೇವರ ನಾಮದಲ್ಲಿ ವಂದಿಸ್ತೇನೆ. ಈ ದಿನ ನಾವು ತಲಾಂತಿನ ಸಾಮ್ಯನ ನೋಡೋಣ. ದೂರ ದೇಶಕ್ಕೆ ಹೋಗುವಂತಹ ಒಬ್ಬ ಮನುಷ್ಯ ತನ್ನ ಆಳುಗಳನ್ನ ಕರೆದು ಅವರಿಗೆ ಆಸ್ತಿಯನ್ನ ಒಪ್ಪಿಸ್ತಾರೆ. ಹೇಗಂತಂದ್ರೆ ಸಾಮರ್ಥ್ಯಕ ಪ್ರಕಾರವಾಗಿ ಒಬ್ಬರಿಗೆ 5 ತಲಾಂತು, ಒಬ್ಬರಿಗೆ 2 ತಲಾಂತು, ಒಬ್ಬರಿಗೆ 1 ತಲಾಂತನ್ನ ಕೊಟ್ಟು ಹೊರಟೋಗ್ತಾರೆ. 5 ತಲಾಂತು ಹೊಂದಿದವನು ಆ 5 ತಲಾಂತನ್ನ ಉಪಯೋಗಕ್ಕೋಸ್ಕರ ವ್ಯಾಪಾರಕ್ಕೆ ಹೂಡಿಕೆ ಮಾಡಿ ಅವನು ಇನ್ನೂ 5 ತಲಾಂತನ್ನ ಹೆಚ್ಚಿಗೆ ಪಡ್ಕೊಂತಾನೆ. ಮತ್ತೆ 2 ತಲಾಂತು ಹೊಂದಿದವನು ಸಹ ಅವನು ತನ್ನ ತಲಾಂತನ್ನ
ವ್ಯಾಪಾರಕ್ಕೆ ಅಂತ ಹೂಡಿಕೆ ಮಾಡಿ ಇನ್ನೂ 2 ತಲಾಂತನ್ನ ಹೆಚ್ಚಿಗೆ ಪಡ್ಕೊತಾನೆ. ಆದ್ರೆ 1 ತಲಾಂತು ಹೊಂದಿದವನು ಅದನ್ನ ಹೋಗಿ ಮಣ್ಣಲ್ಲಿ ಊತಿಟ್ಟು ಬಂದ್ಬಿಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ತನ್ನ ದಣಿಯು ಅವರಿಗೆ ಲೆಕ್ಕ ತೆಗೆದುಕೊಳ್ಳುವಂತ ವಾಪಸ್ ಬಂದಾಗ 5 ತಲಾಂತು ಹೊಂದಿದವನು ಮುಂದೆ ಬಂದು, ದಣಿ ನೀವು ನನಗೆ 5 ತಲಾಂತನ್ನ ಕೊಟ್ಟಿದ್ರಿ, ಆದ್ರೆ ನಾನು ಅದನ್ನ ಹೆಚ್ಚಿಗೆ ಮಾಡ್ಕೊಂಡು ಇನ್ನೂ 5 ತಲಾಂತನ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ದಣಿಗೆ ತುಂಬಾ ಖುಷಿಯಾಗಿ, ಬಲೆ ನೀನು ತುಂಬಾ ನಂಬಿಕಸ್ತಾದ ಆಳ ಆಗಿದ್ಯಾ, ನೀನು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತುಂಬಾ ನಂಬಿಕಸ್ಥನಾಗಿದ್ಯಾ, ಅದಕ್ಕೆ ನಾನು ನಿಮ್ಗೆ ದೊಡ್ಡ ದೊಡ್ಡ ಕೆಲಸದಲ್ಲಿ ಇಡ್ತೀನಿ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 2 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ದಣಿ ನೀವು ನನಗೆ 2 ತಲಾಂತನ್ನ ಕೊಟ್ಟಿದ್ರಿ, ನಾನು ಅದನ್ನ ಇನ್ನೂ 2 ತಲಾಂತ ಆಗಿ ಹೆಚ್ಚು ಮಾಡ್ಕೊಂಡಿದ್ದೀನಿ ಅಂತ ಅಂದಾಗ ದಣಿಗೆ ಖುಷಿಯಾಗಿ, ಸರಿ ನೀನು ಕೂಡ ತುಂಬಾ ನಂಬಿಕಸ್ಥನಾದ ಆಳು, ನೀನು ತುಂಬಾ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಂಬಿಕಸ್ಥನಾಗಿದ್ಯಾ, ನಿನ್ನ ದೊಡ್ಡ ದೊಡ್ಡ ಕೆಲಸದಲ್ಲಿ ಇರ್ತೀನಿ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳ್ತಾರೆ. ಆದ್ರೆ 1 ತಲಾಂತು ಹೊಂದಿದವನು ಮುಂದೆ ಬಂದು, ದಣಿ ನೀವು ಕಠಿಣವಾದ ಹಾಳು, ನೀವು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಅಂತ ಅನ್ಕೊಂಡು ನಾನು ನಿಮ್ಮ ತಲಾಂತನ್ನ ಮಣ್ಣಲ್ಲಿ ಊತಿಟ್ಟಿದ್ದೆ, ಇದು ನಿಮ್ಮದು ನಿಮಗೆ ಸಲ್ಲಲಿ ಅಂತ ಹೇಳ್ತಾರೆ. ಆಗ ದಣಿಗೆ ತುಂಬಾ ಕೋಪ ಬಂದು, ಮೈಗಳನ್ನಾದ ಕೆಟ್ಟ ಹಾಳು, ನೀನು ನನ್ನನ್ನು ಕಠಿಣವಾದ ಮನುಷ್ಯ, ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಅಂತ ಅನ್ಕೊಂಡಿದ್ಯಾ, ನಾನ್ ಆತರ ಅಲ್ಲ, ನಿನ್ ಕೈಲಿ ಆ ತಲಾಂತನ್ನ ಜಾಸ್ತಿ ಮಾಡೋದಿಕ್ ಆಗಿಲ್ಲ ಅಂತಂದ್ರೆ ನೀನ್ ಅದನ್ನ ಸಾಹುಕಾರರಲ್ಲಿ ಬಡ್ಡಿಗೆ ಬಿಡ್ಬೇಕಾಗಿತ್ತು, ನಾನು ಅವ್ರ ಹತ್ರ ಬಂದು ಲೆಕ್ಕನ ತಗೊಂತಿದ್ದೆ ಅಂತ ಹೇಳಿ ಅವರ ಸೇವಕರನ್ನ ಕರೆದು ಅವ್ರ ಹತ್ರ ಇದ್ದಂತಹ ತಲಾಂತನ್ನ 10 ತಲಾಂತು ಹೊಂದಿದವನಿಗೆ ಕೊಡಿ ಅಂತ ಹೇಳಿ, ಇದ್ದದ್ದು ತೆಗೆಯಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವರ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಅಂತ ಹೇಳ್ತಾರೆ. ನಾವ್ ಈ ತಲಾಂತಿನಲ್ಲಿ ಏನಂತ ತಿಳ್ಕೊಂತೀವಿ ಅಂತಂದ್ರೆ, ಇಲ್ಲಿ ದೂರ ದೇಶಕ್ಕೆ ಹೋಗುವಂತ ಒಬ್ಬ ಮನುಷ್ಯ ಯಾರು, ಅವನ ಆಳುಗಳು ಅಂದ್ರೆ ಯಾರು, ತಲಾಂತು ಅಂದ್ರೆ ಏನು, ದೂರ ದೇಶಕ್ಕೆ ಹೋಗುವಂತ ಒಬ್ಬ ಮನುಷ್ಯ ಅಂತ ಅಂದ್ರೆ ಯೇಸು ಕ್ರಿಸ್ತು, ಅವರ ಆಳುಗಳು ಅಂತ ಅಂದ್ರೆ ದೇವರಾದುಕೊಂಡ ಮಕ್ಕಳು, ತಲಾಂತು ಅಂದ್ರೆ ಸತ್ಯದ ಪ್ರಕಾರವಾಗಿ ದೇವರು ನಮ್ಗೆ ಕೊಟ್ಟಿರುವಂತ ಒಂದು ಕೆಲಸ. ಈಗ ವಿವಿಧ ರೀತಿಯ ತಲಾಂತುಗಳನ್ನ ದೇವರು ನಮಗೆ ಕೊಟ್ಟಿರ್ತಾರೆ. ಏನಪ್ಪಾ ಅಂತಂದ್ರೆ, ಒಬ್ರಿಗೆ ಜ್ಞಾನ, ಒಬ್ರಿಗೆ ಆರೋಗ್ಯ, ಒಬ್ರಿಗೆ ಸಮಯ, ಒಬ್ರಿಗೆ ಐಶ್ವರ್ಯ, ಈ ತರ ಕೊಟ್ಟಿರ್ತಾರೆ. ದೇವರು ಕೊಟ್ಟಿರುವಂತಹ ಕೆಲಸನ ನಾವು ಅಚ್ಚುಕಟ್ಟಾಗಿ ಮಾಡಿದ್ರೆ, ನಾವು ದೇವರಲ್ಲಿ ನಂಬಿಗಸ್ತರಾಗಿದ್ರೆ ದೇವರು ನಮ್ಮನ್ನ ಕಾಪಾಡ್ತಾರೆ. ಅದೇ ರೀತಿಯಾಗಿ 1 ತಲಾಂತು ಹೊಂದಿದವರ ರೀತಿ ನಾವು ಅವರನ್ನು ತಪ್ಪಾಗಿ ತಿಳ್ಕೊಂಡು ನಾವು ಅವರಿಗೆ ನಂಬಿಕಸ್ಥರಾಗಿಲ್ಲ ಅಂತ ಅಂದ್ರೆ ಅವರು ನಮ್ಮನ್ನ ಎಂದಿಗೂ ಯಾವತ್ತೂ ನಂಬಲ್ಲ, ದೇವರಿಂದ ನಾವು ದೂರ ಆಗ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈಗ 1 ತಲಾಂತನ ನೋಡೋದಾದ್ರೆ ಸಮಯ ಯಾರಿಗಿಲ್ಲ, ಎಲ್ಲರಿಗೂ ಸಮಯ ಇರುತ್ತೆ. ಅದನ್ನ ನಾವು ಲೋಕ ವಿಚಾರಗಳಲ್ಲಿ ಅದನ್ನ ಅಳವಡಿಸಿ ನಾವು ಅದನ್ನ ಹಾಳು ಮಾಡೋದಕ್ಕಿಂತ ದೇವರ ವಿಷಯದಲ್ಲಿ ನಾವು ಅದನ್ನ ಹೂಡಿಕೆ ಮಾಡಿದ್ರೆ ದೇವರಿಗೆ ನಾವು ನಂಬಿಕಸ್ಥರಾಗಿದ್ರೆ ಅವರ ಸೌಭಾಗ್ಯದಲ್ಲಿ ಸೇರುವಂತ ವರ್ಡ್ ಬಂದಾಗ ದೇವರ ಸೌಭಾಗ್ಯ ಅಂತಂದ್ರೆ ಲ್ಯಾಕ್ 44 ಅಲ್ಲಿ ಸೇರೋದು ಎಲ್ಲರ ಒಂದು ಆಸೆ ಅಂತ ಅಂದ್ರೆ ಅವರು ಅದಕ್ಕೋಸ್ಕರನೇ ಅವರ ಜೀವಿತದ ಓಟನ ಓಡ್ತಿದ್ದಾರೆ. ಈಗ ಅವರ ಸೌಭಾಗ್ಯದಲ್ಲಿ ಸೇರುವವರಿಗಾಗಿ ಈ ಓಟನ ಓಡೋದ್ರಿಂದ ದೇವರು ನಮ್ಗೆ ಅಂತ ಕೊಟ್ಟಂತಹ ಒಂದೊಂದು ತಲಾಂತನ್ನು ಕೂಡ ದೇವರು ನಮಗೋಸ್ಕರ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ಅವರ ಜೀವಿತಕ್ಕೋಸ್ಕರ ನಾವು ಓಡೋ ಅಂತವರಾಗಿರ್ಬೇಕು. ದೇವರಿಗೆ ಸ್ತೋತ್ರ. ಸಹೋದರ ಸಹೋದರಿಯರಿಗೆ ವಂದನೆಗಳು. ಪರಲೋಕ ರಾಜ್ಯವು ಒಬ್ಬ ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ. ಈಗ ನಾವು ಈ ಸಾಮ್ಯವನ್ನು ನೋಡೋಣ. ಒಬ್ಬ ಯಜಮಾನ ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕೋಸ್ಕರ ಬೆಳಿಗ್ಗೆ ಹೋಗುತ್ತಾನೆ. ಒಬ್ಬ ಆಳಿಗೆ ದಿನಕ್ಕೆ 1 ಪಾವಲಿಯಂತೆ ಕೂಲಿ ಗೊತ್ತು ಮಾಡಿ ತನ್ನ ದ್ರಾಕ್ಷಿ ತೋಟಕ್ಕೆ ಕರೆಯುತ್ತಾರೆ. ಮತ್ತೆ ಹೆಚ್ಚು ಕಡಿಮೆ 9 ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ನಿಂತಿದ್ದ ಇನ್ನೂ ಕೆಲವರನ್ನು ಕೊಂಡು ನೀವು ಸಹ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನಿಮಗೆ ಕೂಡ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ ಎನ್ನಲು ಅವರು ತೋಟದ ಕೆಲಸಕ್ಕೆ ಹೋಗುತ್ತಾರೆ. ತಿರುಗಿ ಹೆಚ್ಚು ಕಡಿಮೆ 12 ಗಂಟೆಗೆ ಮತ್ತು 3 ಗಂಟೆಗೆ ಹೋಗಿ ಅದೇ ಪ್ರಕಾರ ಜನರನ್ನು ತನ್ನ ದ್ರಾಕ್ಷಿ ತೋಟಕ್ಕೆ ಕರೆಯುತ್ತಾರೆ. ಮತ್ತೆ ಹೆಚ್ಚು ಕಡಿಮೆ ಸಾಯಂಕಾಲ 5 ಗಂಟೆಗೆ ಇನ್ನು ಯಾವುದೋ ಜಾಗದಲ್ಲಿ ಇನ್ನೂ ಕೆಲವರು ನಿಂತಿರುವುದನ್ನು ಕಂಡು ಅವರ ಬಳಿ ಹೋಗಿ ಯಜಮಾನ ಈ ರೀತಿಯಾಗಿ ಹೇಳುತ್ತಾರೆ, ನೀವು ಈ ದಿನವಿಡೀ ಏನು ಕೆಲಸ ಮಾಡದೆ ಇಲ್ಲಿ ಸುಮ್ಮನೆ ಯಾಕೆ ನಿಂತಿದ್ದೀರಿ ಎಂದು ಹೇಳಲು ಅವರು ನಮ್ಮನ್ನು ಯಾರು ಕೂಲಿ ಕೆಲಸಕ್ಕೆ ಕರೆಯುತ್ತಿಲ್ಲ ಎಂದು ಹೇಳುತ್ತಾರೆ. ಆಗ ಆ ಯಜಮಾನ ನೀವು ಸಹ ದ್ರಾಕ್ಷಿ ತೋಟಕ್ಕೆ ಹೋಗಿರಿ ಎಂದು ಅವರನ್ನ ಕಳುಹಿಸುತ್ತಾರೆ. ಮತ್ತೆ ಆ ಯಜಮಾನ ತನ್ನ ಮನೆವಾರ್ತೆಯವನಿಗೆ ಆ ಕೂಲಿ ಆಳುಗಳನ್ನು ಕರೆದು
ಸಾಯಂಕಾಲ 5 ಗಂಟೆಗೆ ಬಂದವರನ್ನು ಮೊದಲು ಮಾಡಿಕೊಂಡು ಮೊದಲು ಬಂದವರ ತನಕ ಕೂಲಿ ಕೊಡು ಎಂದು ಹೇಳುತ್ತಾರೆ. ಆಗ ಸಾಯಂಕಾಲ 5 ಗಂಟೆಗೆ ಬಂದಿದ್ದ ವ್ಯಕ್ತಿಗಳಿಗೆ ಒಂದೊಂದು ಪಾವಲಿ ಹಣ ಸಿಗುತ್ತದೆ. ಆದರೆ ದ್ರಾಕ್ಷಿ ತೋಟಕ್ಕೆ ಮೊದಲು ಬಂದಿದ್ದ ವ್ಯಕ್ತಿಗಳು ನಮಗೆ ಹೆಚ್ಚು ಹಣ ಸಿಗುತ್ತದೆ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಇವರಿಗೂ ಕೂಡ ಒಂದೊಂದು ಪಾವಲಿ ಹಣವೇ ಸಿಗುತ್ತದೆ. ಅದನ್ನು ತೆಗೆದುಕೊಂಡು ತನ್ನ ಮನೆಯ ಯಜಮಾನನ ಮೇಲೆ ಗುಣಗೊಟ್ಟಿ ಇವರು ಸಾಯಂಕಾಲ 5 ಗಂಟೆಗೆ ಬಂದಿದ್ದ ಇವರು 1 ತಾಸು ಹೊತ್ತು ಮಾತ್ರ ಕೆಲಸ ಮಾಡಿದ್ದಾರೆ. ನಾವು ದಿನವಿಡೀ ಬಿಸಿಲಿನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟಿದ್ದೇವೆ. ಇವರನ್ನು ನಮಗೆ ಸಮ ಮಾಡಿದ್ದೀಯೇ ಎಂದು ಹೇಳುತ್ತಾರೆ. ಆಗ ಆ ಯಜಮಾನ ಅವರಲ್ಲಿ ಒಬ್ಬರಿಗೆ, ಏನಪ್ಪ, ನಾನು ನಿಮಗೆ ಅನ್ಯಾಯ ಮಾಡಲಿಲ್ಲ. ನೀವು ನನ್ನ ಬಳಿಗೆ ಬಂದು 1 ಪಾವಲಿ ಹಣಕ್ಕೋಸ್ಕರ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ನಿನ್ನ ಹಣವನ್ನು ತೆಗೆದುಕೊಂಡು ನೀನು ಹೋಗು. ನಿನಗೆ ಕೊಟ್ಟಂತೆ ಇವರಿಗೂ ಕೊಡುವುದಕ್ಕೆ ನನಗೆ ಮನಸ್ಸುಂಟು. ನನ್ನ ಸ್ವಂತದನ್ನು ನನ್ನ ಇಷ್ಟ ಬಂದಂತೆ ಮಾಡಬಹುದಲ್ಲವೋ? ನಾನು ಒಳ್ಳೆಯನಾಗಿರುವುದು ನಿನ್ನ ಕಣ್ಣನ್ನು ಒತ್ತುತ್ತದೋ ಎಂದು ಆ ಯಜಮಾನ ಹೇಳುತ್ತಾನೆ. ಈ ಪ್ರಕಾರ ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು. ಈ ಸಾಮ್ಯದಲ್ಲಿ ನಾವು ಏನು ತಿಳಿದುಕೊಳ್ಳಬೇಕೆಂದು ನೋಡುವುದಾದರೆ, ದೇವರು ಪಕ್ಷಪಾತಿಯಲ್ಲ. ದೇವರಿಗೆ ನಾವು ಇಷ್ಟು ವರ್ಷ ನಂಬಿಗಸ್ತರಾಗಿರಬೇಕೆಂದು ಅಲ್ಲ. ನಮಗೆ ಕೊಟ್ಟಿರುವಂತಹ ಸಮಯದಲ್ಲಿ ನಂಬಿಗಸ್ತರಾಗಿದ್ದರೆ ಸಾಕು. ನಾವು ಎಷ್ಟು ವರ್ಷ ಸತ್ಯದಲ್ಲಿ ಇದ್ದರೂ ಸರಿ, ದೇವರು ನಮಗೆ ಒಂದು ಪುರಸ್ಕಾರ ಕೊಡುತ್ತಾರೆ. ನಾವು ಎಷ್ಟು ವರ್ಷ ಈ ಕ್ರಿಸ್ತನ ಸಾರೂಪ್ಯದಲ್ಲಿ ಎಷ್ಟು ವರ್ಷ ಸತ್ಯದಲ್ಲಿ ಬೆಳೆದಿದ್ದೀವಿ, ಆಮೇಲೆ ಈಗ ಯಾವ ರೀತಿ ಇದ್ದೇವೆ ಎನ್ನುವುದೇ ಮುಖ್ಯ. ನಾವು ಮರಣದವರೆಗೂ ನಂಬಿಗಸ್ತರಾಗಿರಬೇಕು. ಆಮೇಲೆ ಥ್ಯಾಂಕ್ ಯು. துதிகள் மத்தியில் வாசிப்போரை துதிப்பெண் தேவனை, துதிகள் மத்தியில் வாசிப்போரை அதிசயமானவரை, அதிலும் மேலானவரை, அதிசயமானவரை, அதிலும் மேலானவரை, துதிப்பெண் தேவனை, துதிகள் மத்தியில் வாசிப்போரை கடந்த துன்பத்தில் காலங்களில் அடைந்த ஆரங்களில், கடந்த துன்பத்தில் காலங்களில் அடைந்த ஆரங்களில் அறுதல் தேறுதல் அழித்திட்டார் மாறாத இயேசுவுக்கு ஆனந்தம். ஆறுதல் தேறுதல் அழித்திட்டார் மாறாத இயேசுவுக்கு ஆனந்தம். துதிப்பெண் தேவனை, துதிகள் மத்தியில் வாசிப்போரை இன்று தினம் வரை காத்தீரே, எல்லாரையும் கூட்டி சேர்த்தீரே. இன்று தினம் வரை காத்தீரே, எல்லாரையும் கூட்டி சேர்த்தீரே. நீ கிருபையால் நடந்து வந்தோம், அன்பில் அருளிலே ஆனந்தம். நீ கிருபையால் கடந்து வந்தோம், அன்பில் அருளிலே ஆனந்தம். துதிப்பெண் தேவனை, துதிகள் மத்தியில் வாசிப்போரை ஆனந்தமே பரமானந்தமே, அன்னையை கண்டினோர் ஆனந்தமே. ஆனந்தமே பரமானந்தமே, அன்னையை கண்டினோர் ஆனந்தமே. நன்றி தேவா, நன்றி நன்றி தேவா, எல்லா நாளும் நமக்கு நன்றி தேவா. நன்றி தேவா, நன்றி நன்றி தேவா, எல்லா நாளும் நமக்கு நன்றி தேவா. துதிப்பெண் தேவனை, துதிகள் மத்தியில் வாசிப்போரை துதிப்பெண் தேவனை, துதிகள் மத்தியில் வாசிப்போரை. ಇದರ ನಂತರ 3ನೇ
ಲೋಕದಲ್ಲಿ ಯೇಸು ಕ್ರಿಸ್ತರು ತನ್ನ ರಾಜ್ಯವನ್ನ ಹೇಗೆ ಸ್ಥಾಪನೆ ಮಾಡ್ತಾರೆ ಎಂದು ನೋಡೋಣ. ಪೇತ್ರ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾರೆ, ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅದರಲ್ಲಿ ನೀತಿಯೂ ವಾಸವಾಗಿರುವುದು. ಅಂದ್ರೆ ಈಗಿರುವಂತ ಆಕಾಶ ಭೂಮಿ ಮತ್ತೆ ಈಗಿರುವಂತ ಆಡಳಿತ ಹೋಗುತ್ತೆ, ನೂತನ ಆಕಾಶ ಭೂಮಿ ಬರುತ್ತೆ. ಅದಕ್ಕೆ ಯೇಸು ಕ್ರಿಸ್ತರು ಈ ತರ ಪ್ರಾರ್ಥನೆ ಮಾಡಿದೆ ಅಂತ ಹೇಳ್ಕೊಟ್ರು. ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿ ನೆರವೇರಲಿ ಅಂದ್ರು. ಅಂದ್ರೆ ದೇವರ ರಾಜ್ಯ ಭೂಲೋಕದಲ್ಲಿಯೂ ಬರಬೇಕು. ಆತನ ಆಡಳಿತ ಭೂಲೋಕದಲ್ಲಿ ಸ್ಥಾಪನೆ ಆಗಬೇಕು ಅಂದ್ರೆ ವಾಯುಮಂಡಲದಿಂದ ಆಳ್ವಿಕೆ ನಡೆಸುವುದಕ್ಕೆ ಒಂದು ಗುಂಪಿನ ಜನಾಂಗವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅದು ಯಾರಂದ್ರೆ ನಂಬಿಗಸ್ತರಾಗಿರುವ ಸಭೆ. ಯೇಸು ಕ್ರಿಸ್ತರೊಂದಿಗೆ ಸಭೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ ಅಂದ್ರೆ ಭೂಲೋಕದಲ್ಲಿ ಯಾರಿರ್ತಾರೆ ಅಂದ್ರೆ ಎಲ್ಲ ಸತ್ತು ಹೋಗಿರುವಂತ ಮನುಷ್ಯರು ಇದೇ ಭೂಮಿಯ ಮೇಲೆ ಜೀವಂತವಾಗಿ ಎದ್ದು ಬರ್ತಾರೆ. ಈಗ ಎಷ್ಟು ಜನಕ್ಕೆ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ, ಕಿವಿಗಳು ಕೇಳಿಸೋದಿಲ್ಲ, ಸತ್ಯ ಹೇಳಿದ್ರು ಕೇಳೋದಿಲ್ಲ. ದೇವರು ಎಲ್ಲರ ಕಣ್ಣುಗಳನ್ನು, ಈ ಪ್ರಪಂಚದ ದೇವರು ಎಲ್ಲರ ಕಣ್ಣುಗಳನ್ನು ಮುಚ್ಚಿದ್ದಾನೆ. ಯೇಸು ಕ್ರಿಸ್ತರ 2ನೇ ಬರುವಿಕೆಯಲ್ಲಿ ಬರುವಾಗ ಇವರ ಕಣ್ಣುಗಳನ್ನು ತೆರೆಯುತ್ತಾರೆ. ಹೇಗೆಂದ್ರೆ ಸೈತಾನ 1000 ವರ್ಷ ಕಟ್ಟು ಹಾಕಿದ ಮೇಲೆ ಯೇಸು ಕ್ರಿಸ್ತರ ಆಡಳಿತ ಪ್ರಾರಂಭವಾಗುತ್ತೆ. ಯೇಸು ಕ್ರಿಸ್ತರು ಸಭೆ ವಾಯುಮಂಡಲದಿಂದ ಆಳ್ವಿಕೆ ಮಾಡ್ತಾರೆ. ಭೂಲೋಕದಲ್ಲಿ ಯಾರು ಇರ್ತಾರೆ ಅಂದ್ರೆ ಭೂಲೋಕದಲ್ಲಿ ಇರುವಂತ ಮಂತ್ರಿಗಳು ಹೋದ ಮೇಲೆ ಹಳೆ ಕಾಲದ ನಂಬಿಕೆಯ ವೀರರುಗಳು ಬಂದು ಇಲ್ಲಿ ಶ್ರೇಷ್ಠ ಪುನರುತ್ಥಾನದಲ್ಲಿ ಎದ್ದು ಬಂದು ಭೂಲೋಕದಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ. ಈ ರೀತಿ ತನ್ನ ರಾಜ್ಯವನ್ನ ಯೇಸು ಕ್ರಿಸ್ತರು ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವಂತ ವ್ಯಕ್ತಿ ಯಾರು ಇರ್ತಾರೆ ಅಂದ್ರೆ ಲೂಕ 13ನೇ ಅಧ್ಯಾಯ 29ನೇ ವಚನದಲ್ಲಿ ಹೇಳ್ತಾರೆ, ಅಬ್ರಹಾಮ, ಈಸಾಕ, ಯಾಕೋಬ ಮತ್ತು ಇತರ ಪ್ರವಾದಿಗಳು, ಎಲ್ಲಾ ಪ್ರವಾದಿಗಳು ಪೂರ್ವ, ಪಶ್ಚಿಮ, ದಕ್ಷಿಣ ದಿಕ್ಕುಗಳಿಂದಲೂ ಜನರು ಬಂದು ದೇವರ ರಾಜ್ಯದಲ್ಲಿ ಊಟಕ್ಕೆ ಕೂರುವರು. ಇಲ್ಲಿ ಹೇಳ್ತಿರೋದು ಯೇಸು ಕ್ರಿಸ್ತರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಸ್ಥಾಪನೆ ಮಾಡ್ಬೇಕಾದ್ರೆ ಹಳೆ ನಂಬಿಗಸ್ತ ವೀರರುಗಳು ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಈಗಿರುವಂತ ಗವರ್ಮೆಂಟ್ ನಲ್ಲಿ ಡಿಪಾರ್ಟ್ಮೆಂಟ್ ನ ದೇವರ ರಾಜ್ಯದಲ್ಲಿ ಯಾರಿಗೆ ಈ ಡಿಪಾರ್ಟ್ಮೆಂಟ್ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಯಾರ ಮುಖಾಂತರ ನಡೆಸ್ತಾರೆ ಅಂದ್ರೆ ನಮ್ಮ ಹಳೆ ಕಾಲದ ನಂಬಿಕೆಯ ವೀರರುಗಳ ಮುಖಾಂತರ ನಡೆಸ್ತಾರೆ. ಉದಾಹರಣೆ ನೋಡುವುದಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಡ್ಬೋದು ಅಂತ ನೋಡಿದ್ರೆ ನೋಹನಿಗೆ ಕೊಡಬಹುದು. ನೋಹ ಪ್ರಾಣಿಗಳನ್ನ ನಾವೇ ಒಳಗೆ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಅವರಿಗೆ ಕೊಡಬಹುದು. ಫುಡ್ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಡಬಹುದು ಅಂತ ನೋಡಿದ್ರೆ ಏಸೋಫನಿಗೆ ಕೊಡಬಹುದು. ಏಸೋಫನು ಐಗುಪ್ತ ದೇಶದಲ್ಲಿ 7 ವರ್ಷ ಬರಗಾಲ ಬಂದಾಗ ಮತ್ತೊಂದು 7 ವರ್ಷದಲ್ಲಿ ಕೂಡಿಟ್ಟಿರುವಂತ ದವಸ ಧಾನ್ಯಗಳನ್ನೆಲ್ಲ ಹಂಚ್ತಾರೆ, ಅದಕ್ಕೆ ಅವರಿಗೆ ಕೊಡಬಹುದು. ಅವಿಯೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಏರೋಪ್ಲೇನ್ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಡಬಹುದು ಅಂತ ನೋಡಿದ್ರೆ ಎಲಿಯನಿಗೆ ಕೊಡಬಹುದು. ಎಲಿಯ ದೇವರ ಆತ್ಮನ ಅವಾಗವಾಗ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು, ಅವರಿಗೆ ಅನುಭವ ಇದೆ, ಅದಕ್ಕೆ ಅವರಿಗೆ ಏರೋಪ್ಲೇನ್ ಡಿಪಾರ್ಟ್ಮೆಂಟ್ ಅನ್ನ ಕೊಡಬಹುದು. ಹಡಗು ಯಾರಿಗೆ ಕೊಡಬಹುದು ಅಂತ ನೋಡಿದ್ರೆ ಯೋನನಿಗೆ ಕೊಡಬಹುದು. ಯೋನ ಮೀನಿನ ಹೊಟ್ಟಿನಲ್ಲಿ 3 ದಿನ ಇರ್ತಾರೆ, ಅದಕ್ಕೆ ಅವರಿಗೆ ಕೊಡಬಹುದು. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹಣಕಾಸಿನ ವ್ಯವಹಾರದ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಡಬಹುದು ಅಂತ ನೋಡಿದ್ರೆ ದಾನಿಯೇಲ 5ನೇ ಅಧ್ಯಾಯದಲ್ಲಿ ಎಲ್ಲರೂ ಲೆಕ್ಕದಲ್ಲಿ ಸುಳ್ಳು ಹೇಳಿ ಮೋಸ ಮಾಡ್ಬೇಕಾದ್ರೆ ದಾನಿಯೇಲ ಅದನ್ನ ಕಂಡುಹಿಡಿದು ದಾನಿಯೇಲ ಅದನ್ನು ಕಂಡುಹಿಡಿತಾರೆ. ರಾಜ ದಾನಿಯೇಲನಿಗೆ ಎಲ್ಲ ಹಣಕಾಸಿನವರನ್ನು ನೋಡ್ಕೊಳ್ಳಕ್ಕೆ ಹೇಳ್ತಾರೆ. ಈ ರೀತಿಯಾಗಿ ಎಲ್ಲರನ್ನು ತನ್ನ ರಾಜ್ಯ. ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ವಂದನೆಗಳು. ಗೋಧಿ ಮತ್ತು ಹಣೆಯ ಸಾಮ್ಯವನ್ನು ನೋಡೋಣ. ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿಸಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿಯು ಸಹ ಕಾಣಿಸಿಕೊಳ್ಳುತ್ತದೆ.
ಆಗ ಯಜಮಾನನ ಆಳುಗಳು ಯಜಮಾನನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದ್ದೀಯಲ್ಲ, ಹಣಜಿ ಎಲ್ಲಿಂದ ಬಂತು ಹೇಳಿದರು. ಆಗ ಯಜಮಾನ ಹೇಳುತ್ತಾರೆ, ಇದು ಒಬ್ಬ ವೈದ್ಯ ಮಾಡಿದ ಕೆಲಸ ಅನ್ನುತ್ತಾರೆ. ಆಗ ಆ ಆಳುಗಳು ಯಜಮಾನನಿಗೆ, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ. ಆಗ ಯಜಮಾನ, ಬೇಡ, ಅದನ್ನು ಆರಿಸಿ ತೆಗೆಯುವಾಗ ಅದರ ಜೊತೆ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜೆಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಎಂದು ಹೇಳುತ್ತಾರೆ. ಈ ಸಾಮ್ಯದ ಅರ್ಥ ಯೇಸು ಕ್ರಿಸ್ತರು ಮೊದಲನೆಯ ಬರುವಿಕೆಯಲ್ಲಿ ಬಂದು ವಾಕ್ಯನ ಹೇಳಿದರು. ಗೋಧಿ ಅಂದರೆ ಏನು ಸೂಚಿಸುತ್ತದೆ ಅಂದರೆ, ದೇವರ ವಾಕ್ಯನ ನಂಬಿ ಅದರ ಪ್ರಕಾರ ನಡೆಯುವವರನ್ನು ಒಬ್ಬ ಮನುಷ್ಯನು ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತಿದ್ದನು. ಅದು ಯಾರು ಅಂದರೆ ಮನುಷ್ಯ ಕುಮಾರನು ಅಂದ್ರೆ ಯೇಸು ಕ್ರಿಸ್ತರು. ಹೊಲ ಅಂದರೆ ಲೋಕ. ಲೋಕದಲ್ಲಿ ಎಲ್ಲ ಕಡೆ ಸುವಾರ್ತೆ ಸಾರಿ ಕ್ರೈಸ್ತ ನಂಬಿಕೆ ಎಂಬ ಬೀಜವನ್ನು ಬಿತ್ತನೆ ಮಾಡಿದರು. ಯಾವಾಗ ಅಪೊಸ್ತಲರೆಲ್ಲ ನಿದ್ರೆ ಹೋದರೋ ಅಂದ್ರೆ ಮರಣ ಹೊಂದಿದರೋ ಆಗ ರಾತ್ರಿ ಹೊತ್ತು ಶತ್ರು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತನೆ ಮಾಡಿದ. ಶತ್ರು ಅಂದರೆ ಸೈತಾನನು. ಬೆಳಗ್ಗೆ ಎದ್ದು ನೋಡಿದರೆ ಗೋಧಿಯ ಹೊಲದಲ್ಲಿ ಹಣಜಿಯು ಕಾಣಿಸಿಕೊಳ್ಳುತ್ತದೆ. ಸೈತಾನನು ಸುಳ್ಳು ಕ್ರೈಸ್ತರನ್ನು ಬಿತ್ತನೆ ಮಾಡಿದ. ಅಪೊಸ್ತಲರೆಲ್ಲ ಬಿತ್ತನೆ ಮಾಡಿದ್ದು ಗೋಧಿ. ಆದರೆ ಸೈತಾನನು ಎಲ್ಲ ಕಡೆ ಹೋಗಿ ಗೋಧಿ ಇರುವ ಅದೇ ಜಾಗದಲ್ಲಿ ಹಣಜಿ ಬಿತ್ತನೆ ಮಾಡುತ್ತಾನೆ, ಅಂದ್ರೆ ದುರ್ಬೋಧನೆಯನ್ನು ಬಿತ್ತನೆ ಮಾಡುತ್ತಾನೆ. ದೇವರಿಗೆ ಸ್ತೋತ್ರ. ಆಮೆನ್. ಎಲ್ಲ ನೆನಪಲ್ಕೊಂಬಂದು தமிழ் சாங் பாட போறேன். நான் வருகிறேன் கலிலேய கடலோரமா, என்னை விட்டு போகாதீங்க ராஜா, இன்னும் தாங்காதீங்க. அன்று ஒளிவ மலையில் ஏறி மறுரூபமானீங்க, கடல் மேல நடந்து அதிசயம் செய்தீங்க. அன்று ஒளிவ மலையில் ஏறி மறுரூபமானீங்க, கடல் மேல நடந்து அதிசயம் செய்தீங்க. ஈஸ்வர நானும் வருகிறேன் கலிலேய கடலோரமா, என்னை விட்டு போகாதீங்க ராஜா, என்னுள்ளம் தாங்காதீங்க.
அதுவே என் வாஞ்சை, அதுவே என் தாகம், அதுதான் என் சந்தோஷமே. இயேசுவன நான் வருகிறேன் கலிலேய கடலோரமா, என்னை விட்டு போகாதீங்க ராஜா, என் உள்ளம் தாங்காதீங்க. மாத்தால் அழைத்த போது கூட போனீங்க, மறித்தால் ஆசை உயிர் தெழும்ப செய்தீங்க. மாத்தால் அழைத்த போது கூட போனீங்க, மறித்தால் ஆசரை உயிர் தெழும்ப செய்தீங்க. உம்மாலை கூடும் எல்லாமே கூடும், கூடாதது ஒன்றும் இல்லை. உம்மாலே கூடும் எல்லாமே கூடும், கூடாதது ஒன்றும் இல்லை. யேசுவன நான் வருகிறேன் கலிலேய கடல் ஓரமா, என்னை விட்டு போகாதீங்க ராஜா, என் உள்ளம் தாங்காதீங்க. மோசையோடு கூட நடந்து போனீங்க, கடலை பிளக்க நடக்க உதவி செய்தீங்க. மோசையோடு கூட நடந்து போனீங்க, கடலை பிளக்க நடக்க உதவி செய்தீங்க. அற்புத தேவன், அதிசய தேவன், எல்லாம் நீர் செய்து விடுவீங்க. அற்புத தேவன், அதிசய தேவன், எல்லாம் நீர் செய்து விடுவீங்க. யேசுவன நான் வருகிறேன் கலிலேய கடல் ஓரமா, என்னை விட்டு போகாதீங்க ராஜா, என் உள்ளம் தாங்காதீங்க. ಥ್ಯಾಂಕ್ ಯು. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು 3 ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಸತ್ಯವೇದದಲ್ಲಿ 3 ಲೋಕದ ಬಗ್ಗೆ ತಿಳಿಸಿದ್ದಾರಾ ಅಂದರೆ ಹೌದು, ತಿಳಿಸಿದ್ದಾರೆ. ನಮ್ಮ ಸತ್ಯವೇದದಲ್ಲಿ 3 ಪ್ರಪಂಚಗಳಿತ್ತು, 3 ಕಾಲಗಳಿತ್ತು ಅಥವಾ 3 ಲೋಕಗಳಿತ್ತು ಎಂದು ವಾಕ್ಯ ಹೇಳುತ್ತದೆ. 3 ಲೋಕಗಳು ಎಂದರೆ ಪೂರ್ವ ಕಾಲದ 3 ಸತ್ಯವೇದದಲ್ಲಿ 3 ಲೋಕಗಳು. 3 ಲೋಕಗಳು ಎಂದರೆ ಪೂರ್ವ ಕಾಲದಲ್ಲಿ ಇರುವಂತಹ ಮೊದಲನೇ ಲೋಕ, 2ನೇ ಲೋಕ ಯಾವ್ದಪ್ಪ ಅಂದ್ರೆ ಈಗಿರುವಂತಹ ದುಷ್ಟ ಪ್ರಪಂಚ, 3ನೇ ಲೋಕ ಮುಂದೆ ಬರುವಂತ ಲೋಕ ಆಗಿದೆ. 2ನೇ ಪೇತ್ರ 3ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಹೇಳ್ತಾರೆ, ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದಿರಬೇಕೆಂದು ಮರೆತು ಬಿಡ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿ ಇರುವಂತಹ ಭೂಮಿ ಆಕಾಶಗಳನ್ನು ದೇವರು ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದರೆ ಆ ಲೋಕವು ಜಲಪ್ರಳಯದಲ್ಲಿ ನಾಶ ಆಯಿತು. ಆಗಿರುವಂತಹ ಒಂದು ಲೋಕವನ್ನು ದೇವ್ರು ಜಲಪ್ರಳಯದಲ್ಲಿ ನಾಶ ಮಾಡಿದ್ರು ಎಂದು ನಮ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು ಮೊದಲನೇ ಲೋಕ. 2ನೇ ಲೋಕ ಈಗಿರುವಂತ ಕೆಟ್ಟ ಲೋಕ ಆಗಿದೆ. 2ನೇ ಪೇತ್ರ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾರೆ, ಈಗಿರುವಂತ ಭೂಮಿ ಆಕಾಶಗಳನ್ನು ದೇವರು ಬೆಂಕಿಯಿಂದ ನಾಶ ಮಾಡೋದಕ್ಕೋಸ್ಕರನೇ ಇಟ್ಟಿದ್ದಾರೆ. ಇನ್ನೊಂದು ವಾಕ್ಯವನ್ನು ನೋಡೋಣ. ಗಲಾತ್ಯರು 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ, ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗೆಯಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರಿಗೆ ಚಿತ್ತದ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದ್ದನು. ಈಗಿರುವಂತ ಲೋಕ ಒಳ್ಳೆ ಲೋಕ ಅಲ್ಲ, ದುಷ್ಟ ಪ್ರಪಂಚ. ಇದು 2ನೇ ಲೋಕ. ಮುಂದೆ ಬರ್ಬೇಕಾದಂತ ಲೋಕ ಯಾವ್ದಪ್ಪ ಅಂದ್ರೆ 2ನೇ ಪೇತ್ರ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾರೆ, ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಭೂಮಂಡಲವನ್ನು ನೂತನ ಆಕಾಶ ಮಂಡಲವನ್ನು ಎದುರು ನೋಡ್ತಾ ಇದ್ದೀವಿ, ಅದರಲ್ಲಿ ನೀತಿಯು ವಾಸವಾಗಿದೆ. ಇದು ಮುಂದೆ ಬರುವಂತ ಲೋಕ ಆಗಿದೆ. ಆಗಿರ್ಬೇಕಾದ್ರೆ ನಮ್ಮ ಸತ್ಯವೇದದಲ್ಲಿ 3 ಲೋಕದ ಬಗ್ಗೆ ತಿಳಿಸಿದ್ದಾರೆ. ಅದರಲ್ಲಿ ನಾವಿವತ್ತು ಮೊದಲನೇ ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಲೋಕದಲ್ಲಿ ಯಾಕೆ ಜಲಪ್ರಳಯ ಬಂತು? ಮೊದಲನೇ ಲೋಕ ಎಲ್ಲಿಂದ ಎಲ್ಲಿಯವರೆಗೆ? ಮೊದಲನೇ ಲೋಕದಲ್ಲಿ ಏನ್ ಭೂಮಿ ಇತ್ತು, ಏನ್ ಆಕಾಶ ಇತ್ತು ಎಂದು ಓದಿ ತಿಳಿಯೋಣ. ಮೊದಲನೇ ಲೋಕದಲ್ಲಿ ಸಮಯ ಎಷ್ಟು ಅಂದರೆ ಆದಾಮನನ್ನು ಸೃಷ್ಟಿ ಮಾಡಿದ್ರಿಂದ ಹಿಡಿದು ಜಲಪ್ರಳಯ ಆಗೋವರೆಗೂ ಮೊದಲನೇ ಲೋಕ. ದೇವರು ಮೊದಲು ಸೃಷ್ಟಿ ಮಾಡಿದ್ದು ಯಾವ್ದನಂದ್ರೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾರೆ, ದೇವರು ಮೊದಲು ಸೃಷ್ಟಿ ಮಾಡಿದ್ದೆ ಭೂಮಿ ಆಕಾಶವನ್ನು.
ನಂತರ ಯಾವ್ದನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಾರೆ, ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟು ಹೀಗೆ ಸಾಯಂಕಾಲ ಪ್ರಾತಃಕಾಲವಾಗಿ 2ನೇ ದಿನ ಮುಗಿದೋಯ್ತು. ದೇವರು ಮೊದಲನೇ ದಿನವೇ ಆಕಾಶವನ್ನು ಸೃಷ್ಟಿ ಮಾಡಿದ್ರು. ಹಾಗಿರ್ಬೇಕಾದ್ರೆ ಮತ್ತೆ ಮತ್ತೆ ಯಾಕೆ 2ನೇ ದಿನದಲ್ಲಿ ಆಕಾಶವನ್ನು ಸೃಷ್ಟಿ ಮಾಡಿದ್ರು ಎಂದು ಹೇಳ್ತಾರೆ? ಸತ್ಯವೇದದಲ್ಲಿ ಆಕಾಶ ಎಂದರೆ ಅರ್ಥ ಏನು ಎಂದು ತಿಳಿದುಕೊಳ್ಳೋಣ. ಮೊದಲನೇ ವಾಕ್ಯದಲ್ಲಿ ಬರುವ ಆಕಾಶಕ್ಕೂ 8ನೇ ವಾಕ್ಯದಲ್ಲಿ ಬರುವ ಆಕಾಶಕ್ಕೂ ವ್ಯತ್ಯಾಸ ಏನು ಎಂದು ತಿಳಿಯಬೇಕು. ಮೊದಲನೇ ಲೋಕದಲ್ಲಿ ಆಕಾಶವನ್ನು ಸೃಷ್ಟಿ ಮಾಡಿದ್ರು. ಇಲ್ಲಿ ಯಾವ ಆಕಾಶದ ಬಗ್ಗೆ ಹೇಳ್ತಾರೆ ಅಂದರೆ ಬ್ರಹ್ಮಾಂಡದ ಬಗ್ಗೆ, ಈ ಭೂಮಿಯನ್ನು ಸುತ್ತುವರೆದಿರುವ ಗ್ರಹ ಮಂಡಲದ ಬಗ್ಗೆ ಹೇಳ್ತಾರೆ. ಕೀರ್ತನೆ 19ನೇ ಅಧ್ಯಾಯ 1ರಿಂದ 4ನೇ ವಚನದಲ್ಲಿ ಹೇಳ್ತಾರೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹೊರಟಿಸಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸೋದೇ ಇಲ್ಲ. ಆದರೂ ಅವುಗಳ ಪ್ರಭಾವವು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸುತ್ತಿರುವುದು. ದೇವರು ಸೂರ್ಯನಿಗೋಸ್ಕರ ಒಂದು ಗುಡಾರವನ್ನು ಮಾಡಿದ್ದಾರೆ. ದೇವರು ಮೊದಲು ಸೃಷ್ಟಿ ಮಾಡಬೇಕಾದರೆ ಆಕಾಶ ಸೃಷ್ಟಿ ಮಾಡಿದ್ರು. ಅದರಲ್ಲಿ ಈ ಭೂಮಿಯನ್ನು ಗ್ರಹವಾಗಿ ಮನುಷ್ಯ ವಾಸ ಮಾಡೋದಕ್ಕೋಸ್ಕರ ಸೃಷ್ಟಿ ಮಾಡ್ತಾರೆ. ಇದು ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಬರುವ ಆಕಾಶದ ಅರ್ಥ. ಆದಿಕಾಂಡ 1ನೇ ಅಧ್ಯಾಯ 8ನೇ ವಚನದಲ್ಲಿ ಬರುವ ಆಕಾಶ ಎಂದರೆ ನಮ್ಮ ಭೂಮಿ ಮೇಲಿರುವ ವಾಯುಮಂಡಲ. ಇದಕ್ಕೂ ಕೂಡ ಆಕಾಶ ಎಂದು ಹೇಳ್ತಾರೆ. ವಂದನೆಗಳು. ಇವತ್ತು ನಾವು 2ನೇ ಲೋಕದ ಬಗ್ಗೆ ನೋಡೋಣ. 2ನೇ ಲೋಕ ಜಲಪ್ರಳಯದ ನಂತರ ಆರಂಭ ಆಯಿತು. ಹೆಂಗಂದ್ರೆ ಜಲಪ್ರಳಯದಲ್ಲಿ 1ನೇ ಲೋಕ ಮುಕ್ತಾಯಗೊಂಡು 2ನೇ ಲೋಕ ಪ್ರಾರಂಭವಾಯಿತು. ಮತ್ತೆ 40 ದಿನ ಹಗಲು ರಾತ್ರಿ ಜಲಪ್ರಳಯ ಉಂಟಾಯಿತು. ಮತ್ತೆ ಈ ಜಲಪ್ರಳಯದ ನೀರೆಲ್ಲ ಒಣಗಲು ಒಟ್ಟು ಒಂದು ತಿಂಗಳು 10 ವರ್ಷ ಬೇಕಾಗಿತ್ತು. ಇದಕ್ಕೆ ನೋವ ಮತ್ತು ಅವರ ಕುಟುಂಬದವರು ಒಟ್ಟು 1 ತಿಂಗಳು 10 ದಿನ, 1 ವರ್ಷ 1 ತಿಂಗಳು, 1 ವರ್ಷ 10 ದಿನ ಈ ಭೂಮಿ ಒಣಗಲು ಬೇಕಾಗಿತ್ತು. ಅದಕ್ಕೆ ನೋವನು ಮತ್ತು ಅವರ ಕುಟುಂಬದವರು ಅಷ್ಟು ವರ್ಷ ಮತ್ತೆ ದಿನ ನಾವೆಲ್ಲಿ ಇದ್ರು. ಮತ್ತೆ ಈ ಜಲಪ್ರಳಯದಿಂದ ಬರೀ ನೋವ ಮತ್ತು ಅವರ ಕುಟುಂಬದವರು ಮಾತ್ರ ಈ ಜಲಪ್ರಳಯದಿಂದ ರಕ್ಷಣೆ ಆದರು. ಮತ್ತೆ ನೋವನ್ನು ಅದೇ ಭೂಮಿ ಮೇಲಿದ್ರು, ಆದರೆ ಬೇರೆ ವ್ಯವಸ್ಥೆಯಲ್ಲಿದ್ರು. ಯಾವಾಗ ನೋವನ್ನು ಈ ನಾವೆಯಿಂದ ಬರ್ತಾರೋ ಆವಾಗ ಅವರು ದೇವರಿಗೆ ವಿಜ್ಞಾಪನೆಯನ್ನು ಸಲ್ಲಿಸ್ತಾರೆ. ಮತ್ತೆ ದೇವರು ನೋವನ ಹತ್ತಿರ ಒಂದು ಒಡಂಬಡಿಕೆ ಮಾಡ್ಕೊತಾರೆ. ಮತ್ತೆ ಈ ಒಡಂಬಡಿಕೆಗೆ ಸೂಚನೆಯಾಗಿ ದೇವರು ಒಂದು ಮುಗಿಲು ಬಿಲ್ಲನ್ನು ಕೊಡ್ತಾರೆ. ಮತ್ತೆ ನೋವನ್ನು ಮೊದಲನೇ ಲೋಕದಲ್ಲಿ ಏನು ಕೆಲಸ ಮಾಡ್ತಿರ್ತಾರೆ? ನೋವನ್ನು 2ನೇ ಲೋಕದಲ್ಲಿ ಏನು ಕೆಲಸ ಮಾಡ್ತಿರ್ತಾರೆ? ನೋವನ್ನು ಮೊದಲನೇ ಲೋಕದಲ್ಲಿ ಏನು ಕೆಲಸ ಮಾಡ್ತಿರ್ತಾರೋ ಅದೇ ಕೆಲಸನ ನೋವನ್ನು ಮೊದಲನೇ ಲೋಕದಲ್ಲಿ ಏನು ಕೆಲಸ ಮಾಡ್ತಿರ್ತಾರೋ ಅದೇ ಕೆಲಸನ 2ನೇ ಲೋಕದಲ್ಲೂ ಮಾಡಿರ್ತಾರೆ. ಅಂದರೆ ಅವರು ವ್ಯವಸಾಯದ ಕೆಲಸವನ್ನು ಮಾಡ್ತಿರ್ತಾರೆ. ಅಂದರೆ ಅವರು ಏನೋ ವ್ಯವಸಾಯ ಮಾಡ್ತಿರ್ತಾರೆ ಅಂದರೆ ಅವರು ಒಂದು ದ್ರಾಕ್ಷಿ ತೋಟದ ವ್ಯವಸಾಯವನ್ನು ಮಾಡಿರ್ತಾರೆ. ಅವರು ಆ ದ್ರಾಕ್ಷಿ ತೋಟದಿಂದ ದ್ರಾಕ್ಷಿ ರಸವನ್ನು ಮಾಡಿಕೊಂಡು ಅದನ್ನ ಕುಡಿತಾ ಇರ್ತಾರೆ. ಈ ಥರ ಅವರು ಮೊದಲಿನ ಲೋಕದಲ್ಲಿ ಕುಡಿತಾ ಇರ್ತಾರೆ. ಆದರೆ ಅವರು ಯಾವಾಗ 2ನೇ ಲೋಕದಲ್ಲಿ ಕುಡಿತಾರೋ ಅವಾಗ ಅವರಿಗೆ ಅಂಧೇರಿ ಬಿಡುತ್ತೆ. ಓದೋಣ ಜೆನೆಸಿಸ್ 9:20-21. ಈ ವಚನದಲ್ಲಿ ಏನಂತಂದ್ರೆ ಅವರು ಅಂಧೇರಿ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ರು ಅಂತಿದೆ. ಹಾಗಂದ್ರೆ ಇದನ್ನೇ ಸ್ವಲ್ಪ ಜನ ಇಟ್ಕೊಂಡು ಏನಂತಂದ್ರೆ ನೋವನ್ನು ಕುಡಿದಿದಾರಲ್ಲ ಅದಕ್ಕೆ ನಾವು ಕುಡಿಬೋದು ಅಂತ ಅವರು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಂದ್ರೆ ಈ ಸತ್ಯವೇದದಲ್ಲಿರುವ ದ್ರಾಕ್ಷರಸಕ್ಕೂ ಮತ್ತೆ ಇವಾಗ ಈ ಲೋಕದಲ್ಲಿರುವ ದ್ರಾಕ್ಷರಸ ಎರಡು ಒಂದೇ ನೋಡೋದಾದ್ರೆ ಇಲ್ಲ. ಓದೋಣ 1 ಕೊರಿಂಥಿ 6:10. ಈ ವಚನದಲ್ಲಿ ಏನಂತಂದ್ರೆ ಕುಡುಕರು ದೇವರ ರಾಜ್ಯಕ್ಕೆ ಬಾಧ್ಯರಲ್ಲ ಅಂತಾರೆ. ಹಂಗಂದ್ರೆ ನೋವ ಯಾಕೆ ಕುಡಿದ್ರು, ಅರ್ಥ ಏನು ಅಂತ ನೋಡೋದಾದ್ರೆ ನೋವನು ಒಬ್ಬ ಶ್ರೇಷ್ಠವಾದ ವ್ಯಕ್ತಿ. ಅವರು ಮೊದಲನೇ ಲೋಕದಲ್ಲೂ ಬದುಕಿದ್ದಾರೆ, 2ನೇ ಲೋಕದಲ್ಲೂ ಬದುಕಿದ್ದಾರೆ. ಮೊದಲನೇ ಲೋಕದಲ್ಲಿ 600 ವರ್ಷ ಮತ್ತೆ 2ನೇ ಲೋಕದಲ್ಲಿ 350 ವರ್ಷ ಬದುಕಿದ್ದಾರೆ.
ಮತ್ತೆ ಮೊದಲ ಲೋಕದಲ್ಲಿ ನೀರಿನ ಕವಚ ಇತ್ತು, ಆದರೆ ಎರಡನೇ ಲೋಕದಲ್ಲಿ ನೀರಿನ ಕವಚ ಇರಲಿಲ್ಲ. ಇದಕ್ಕೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಭೂಮಿ ಮೇಲೆ ಬೀಳಕ್ಕೆ ಶುರುವಾಯಿತು. ಇದಕ್ಕೆ ದ್ರಾಕ್ಷಾರಸ ಹುಳಿ ಬೀಳಕ್ಕೆ ಶುರುವಾಯಿತು. ಇದು ನೋವಿಗೆ ಗೊತ್ತಿರಲಿಲ್ಲ. ಅದಕ್ಕೆ ನೋವು ಯಾವಾಗ ಎರಡನೇ ಲೋಕದಲ್ಲಿ ಕುಡಿತಾರೋ ಅವ್ರಿಗೆ ಅಂಬ್ಯಾರಿ ಬೀಳುತ್ತೆ. ಇದು ನೋವಂಗೆ ಗೊತ್ತಾಗಮೇಲೆ ಸತ್ಯವೇದದಲ್ಲಿ ಅವರು ದ್ರಾಕ್ಷಾರಸ ಕುಡಿದ್ರು ಅಂತ ಎಲ್ಲೂ ಕೊಟ್ಟಿಲ್ಲ. ಮತ್ತೆ ನೋವಂಗೆ 3 ಜನ ಮಕ್ಕಳಿರ್ತಾರೆ, ಶೇಮ್, ಹಾಮ್, ಎಫೆಲ್ ಅಂತ. ಈ ನೋವನ 3 ಮಕ್ಕಳಿಂದ ಈ ಲೋಕದ ಜನರೆಲ್ಲ ಉತ್ಪತ್ತಿಯಾಗಿರೋದು. ಈ ನೋವನ 3 ಮಕ್ಕಳು 3 ಖಂಡದ ಜನರನ್ನು ಸೂಚಿಸ್ತಾರೆ. ಮೊದಲನೇದಾಗಿ ಹ್ಯಾಮ್ ಯಾವ ಖಂಡದ ಜನರನ್ನು ಸೂಚಿಸ್ತಾರೆ ಅಂತ ನೋಡಿದ್ರೆ ಓದೋಣ. ಜೆನೆಸಿಸ್ 9:27. ಈ ವಚನದಲ್ಲಿ ಜೆನೆಸಿಸ್ 9:25. ಈ ವಚನದಲ್ಲಿ ಏನಂತಂದ್ರೆ, ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಲಿ ಅಂತಿದೆ. ಹಂಗಂದ್ರೆ ಪರಲೋಕದಿಂದ ಇಳಿದು ಬಂದದ್ದು ಮತ್ತು ಎಲೆಯೋಗಿದ್ದು. ಹಾಗಿರಬೇಕಾದ್ರೆ ಈ ಎಲಿಯನ್ ಎಲೆಯೋದ್ರು ಮತ್ತೆ ದಾವಿದನ ಎಲೆಯೋದ್ರು ನಾವು ವಾಕ್ಯದ ಮುಖಾಂತರ ನೋಡೋಣ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 34ನೇ ವಚನದಲ್ಲಿ ಏನಂತಾರಂದ್ರೆ, ದಾವಿದನು ಪರಲೋಕಕ್ಕೆ ಹೋಗಲ್ಲ ಅಂತ ಅಂತಾರೆ. ಆದ್ರೆ ಎಷ್ಟೋ ಜನ ಹೇಳ್ತಾರೆ ಯೇಸು ಕ್ರಿಸ್ತರು ಸತ್ತಿ ಪುನರುತ್ಥಾನ ಆದ ಮೇಲೆ ಎಲ್ಲರನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅಂತಾರೆ. ಆಗಿರಬೇಕಾದ್ರೆ ದಾವಿದನ್ನು ಸಹ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವಾ? ಆದ್ರೆ ಯೇಸು ಕ್ರಿಸ್ತರು ಸತ್ತಿ ಪುನರುತ್ಥಾನ ಆಗಿ ಎಷ್ಟೋ ದಿನಗಳ ನಂತರ ಅಪೊಸ್ತಲರಾದರು ಪೇತ್ರರು ಏನಂತಾರಂದ್ರೆ, ದಾವಿದನು ಇಲ್ಲೇ ಸಮಾಧಿಯಲ್ಲೇ ಇದ್ದಾರೆ ಅಂತ ಅಂತಾರೆ. ಹಂಗಂದ್ರೆ ದಾವಿದನು ಇಲ್ಲೇ ಸಮಾಧಿಯಲ್ಲಿದ್ರೆ ಈ ಮಿಕ್ಕಿದ ಜನರ ಗತಿ ಏನು? ಅವರೆಲ್ಲ ಪರಲೋಕಕ್ಕೆ ಹೋಗ್ತಾರ? ಅವ್ರಿಗೆ ಯಾವ ರೀತಿ ರಕ್ಷಣೆ? ಇದನ್ನ ನಾವು ವಾಕ್ಯದ ಮುಖಾಂತರ ಕ್ಲೀನ್ ಆಗಿ ನೋಡೋಣ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 14ನೇ ವಚನದಲ್ಲಿ ಏನಂತಾರಂದ್ರೆ, ಕರ್ತನು ತಾನೇ ಆಜ್ಞಾಘೋಷದಲ್ಲಿಯೂ ಪ್ರಧಾನ ದೂತನ ಶಬ್ದದಲ್ಲಿಯೂ ದೇವರ ತುತ್ತೂರಿ ಧ್ವನಿಯಲ್ಲಿಯೂ ಆಕಾಶದಿಂದ ಇಳಿದು ಬರೋರು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರರು ಅಂತ ಅಂದರೆ, ಅದಕ್ಕಿಂತ ಮುಂಚೆ ಯಾರು ಎದ್ದು ಬರಲ್ಲ. ಇದೇ ರೀತಿ ಇನ್ನೊಂದು ವಾಕ್ಯವನ್ನು ನೋಡೋಣ. ಯೋಹಾನ 5ನೇ ಅಧ್ಯಾಯ 28ನೇ ವಚನದಲ್ಲಿ ಏನಂತಂದ್ರೆ, ಆಶ್ಚರ್ಯ ಪಡಬೇಡರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಅಂತಂದರೆ, ಆ ಕಾಲನೇ ಬಂದಿಲ್ಲ ಅಂದ್ರೆ ಎಲ್ಲರೂ ಸಮಾಧಿ ಒಳಗೆ ಇದ್ದಾರೆ ಅಂತ ಅರ್ಥ. ಇವಾಗ ಯೇಸು ಕ್ರಿಸ್ತರು ಏನೇ ಒಂದು ಮಾತಾಡಿದ್ರು ಅದರಲ್ಲಿ ಸತ್ಯ ಇರುತ್ತದೆ. ಅವ್ರು ಸುಮ್ಮನೆ ಏನೋ ತಮಾಷೆಗೆ ಹೇಳಲ್ಲ. ಹಾಗಿರಬೇಕಾದ್ರೆ ಈ ಎಲಿಯನ್ ಎಲಿಯೋದ್ರು 8ನೇ ಅರಸು 7ನೇ ಅಧ್ಯಾಯ 11ನೇ ವಚನದಲ್ಲಿ ಏನಂತಾರಂದ್ರೆ, ಅಗ್ನಿಮಯವಾದ ರಥರಥಾಶ್ವಗಳ ನಡುವೆ ಎಲಿಯನು ಗಾಳಿಯ ಮುಖಾಂತರ ಪರಲೋಕಕ್ಕೆ ಹೋಗ್ತಾರೆ ಅಂತ ಅಂತಾರೆ. ಆಗಿರಬೇಕಾದ್ರೆ ಎಲಿಯನ್ ಪರಲೋಕಕ್ಕೆ ಹೋದ್ರ ಅಂದ್ರೆ ಎಲಿಯನು ಪರಲೋಕಕ್ಕೆ ಹೋಗಲ್ಲ. ಇಲ್ಲಿ ಏನಾಗೈತಂದ್ರೆ, ದೇವರಾತ್ಮ ಅವಾಗ ಎಲಿಯನನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ಎತ್ತಿರ್ತಿದ್ರು. ಒಂದು ಪರ್ವತದಲ್ಲಿಯೋ ಇನ್ನೊಂದು ತಗ್ಗಿನಲ್ಲಿಯೋ ಇಟ್ಟಿರಬಹುದು ಅಂತ ಅಂದ್ರೆ, ಇದರ ಬಗ್ಗೆ ಎಲ್ಲಾದರೂ ವಾಕ್ಯದಲ್ಲಿ ಸಾಕ್ಷಿ ಐತೆ ಅಂತ ನೋಡ್ರೆ ಹೌದು. 7ನೇ ಅರಸು 7ನೇ ಅಧ್ಯಾಯ 14ನೇ ವಚನದಲ್ಲಿ ಏನಂತಾರಂದ್ರೆ, ಆವಾಗ ಎಲೆಯನ ಆತ್ಮವನ್ನು ದೇವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ಎತ್ತಿಡ್ತಿದ್ರು. ಒಂದು ಪರ್ವತದಲ್ಲಿಯೋ ಇಲ್ಲದೆ ತಗ್ಗಿನಲ್ಲಿಯೋ ಎತ್ತಿರಬಹುದು ಅಂತ ಅಂತಾರೆ. ಈ ರೀತಿ ಎಲೆಯನಿಗೆ ಮೊದಲನೇ ಸಾರಿ ಆಗಿದೆ ಅಂತ ನೋಡಿದ್ರೆ ಇಲ್ಲ, ಈ ರೀತಿ ಎಷ್ಟೋ ಸಾರಿ ಆಗಿದೆ. 1ನೇ ಅರಸು 15ನೇ ಅಧ್ಯಾಯ 12ನೇ ವಚನದಲ್ಲಿ ಏನಂತಾರಂದ್ರೆ, ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯೆಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಬೇರೊಂದು ಸ್ಥಳಕ್ಕೆ ಒಯ್ಯುವರು. ಈ ರೀತಿ ಬರೀ ಎಲೆಯನಿಗಾಗಿಲ್ಲ, ಫಿಲಿಪ್ಪನಿಗೂ ಸಹ ಆಗುತ್ತೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 39ನೇ ವಚನದಲ್ಲಿ ಅವರು ಕಂಚುಕಿ ಫಿಲಿಪ್ಪನಿಗೆ ದೀಕ್ಷಾ ಸ್ನಾನ ಕೊಡ್ತಾರೆ. ದೀಕ್ಷಾ ಸ್ನಾನ ಕೊಟ್ಟಿದ ತಕ್ಷಣವೇ ದೇವರಾತ್ಮ ಆವಾಗ ಎಲೆಯನ್ನು ಬೇರೆ ಒಂದು ಸ್ಥಳದಲ್ಲಿ ಅಂದ್ರೆ ಅಜೋತಿ ಎಂಬ ಸ್ಥಳಕ್ಕೆ ಇಟ್ಟಿರ್ತಾರೆ. ಅದು 60 ಕಿಲೋಮೀಟರ್ ದೂರ ಇರುತ್ತದೆ. ಎಲಿಯನನ್ನು ದೇವರು ಕರ್ಕೊಂಡು ಮಾತ್ರಕ್ಕೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ರು ಅಂತ ಅರ್ಥ ಅಲ್ಲ. ಇಲ್ಲಿ ಪರಲೋಕ ಅಂತ ಕೊಟ್ಟಿದ್ದಾರೆ. ಅದೇ ಬೇರೆ ಟ್ರಾನ್ಸ್ಲೇಷನ್ ನೋಡುವುದಾದ್ರೆ ಅಲ್ಲಿ ಆಕಾಶ ಎಂದು ಕೊಡ್ತಾರೆ. ಇವಾಗ ಇನ್ನು ಇದೇ ರೀತಿ ಉದಾಹರಣೆ ನೋಡಿದ್ರೆ, ದೇವರಾತ್ಮ ಎಲೆಯನ್ನು ಬೇರೆ ಒಂದು ಸ್ಥಳಕ್ಕೆ ಇಟ್ಟಾಗ ಆಗ 12 ವರ್ಷಗಳ ನಂತರ 7ನೇ ಪೂರ್ವಕಾಲ 21ನೇ ಅಧ್ಯಾಯ 12ನೇ ವಚನದಲ್ಲಿ ಏನಂತಾರಂದ್ರೆ, ಪ್ರವಾದಿಯಾದ ಎಲೆಯನ್ನು ಕಾಗದ ಮೂಲಕ ಒಂದು ಪತ್ರ ಬರೀತಾರೆ ಅಂತಂದ್ರೆ, ಹಂಗಂದ್ರೆ ಎಲೆಯನಿಂದ ಪತ್ರ ಬಂತು ಅಂತ ಮಾತ್ರಕ್ಕೆ ಪರಲೋಕದಿಂದ ಅಂತ. ಇಲ್ಲಿ ದೇವರು ಪರಲೋಕದಿಂದ ಪತ್ರ ಬರೆದ್ರೆ ಏನಕ್ಕೆ ದೇವರು ಪರಲೋಕದಿಂದ ದೇವರನ್ನು
ತೋರಿಸ್ಬೇಕಾಗಿತ್ತು? ಹಂಗಿದ್ರೆ ನಾವು ಎಲಿಯನನ್ನು ದೇವರು ಎಲ್ಲ ಒಂದು ಸ್ಥಳದಲ್ಲಿ ಇಟ್ಟಿದ್ದಾರೆ ಅಂತ ಅರ್ಥ. ಅಕಸ್ಮಾತ್ ಯಾರು ಪರಲೋಕಕ್ಕೆ ಹೋಗಿದ್ರೆ ಖಂಡಿತವಾಗಿ ಈ ಒಂದು ವಿಷಯವನ್ನು ಯೇಸು ಕ್ರಿಸ್ತ ಖಂಡಿತವಾಗಿ ನಮ್ಗೆ ತಿಳಿಸ್ತಾ ಇದ್ರು. ಆದ್ದರಿಂದ ಪರಲೋಕ ರಕ್ಷಣೆ ಇದೆ ಮತ್ತೆ ಭೂಲೋಕ ರಕ್ಷಣೆ ಇದೆ. ಆಗಿರ್ಬೇಕಾದ್ರೆ ಅದೇ ನಂಬಿಗಸ್ತರಾಗಿರೋ ವೀರಗಳಿಗೆ ಇವಾಗ ಯಾವ ರೀತಿ ರಕ್ಷಣೆ? ಇಬ್ರಿಯ 11ನೇ ಅಧ್ಯಾಯ 39 ಮತ್ತೆ 40ರಲ್ಲಿ ಏನಂತಾರೆ? ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ದಾರೆ, ಆದರೆ ಅವರು ವಾಗ್ದಾನ ಫಲವನ್ನು ಹೊಂದಲಿಲ್ಲ. 18ನೇ ಅಧ್ಯಾಯ 1-4ನೇ ವಚನ. ಶಿಷ್ಯರು ಯೇಸು ಕ್ರಿಸ್ತನ ಬಳಿ ಬಂದು ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿದವರು ಎಂದು ಕೇಳಿದರು. ಆಗ ಯೇಸು ಕ್ರಿಸ್ತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ ಯಾವನು ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿದವನು ಎಂದು ಯೇಸು ಕ್ರಿಸ್ತರು ಶಿಷ್ಯರಿಗೆ ಹೇಳುತ್ತಾರೆ. ದೇವರಿಗೆ ಸ್ತೋತ್ರ. ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆ ದೇವರ ನಾಮದಲ್ಲಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ವಂದನೆಗಳು. ಮತ್ತಾಯ 13:44ರಲ್ಲಿ ನಮ್ಮ ತಂದೆಯಾದ ದೇವರಲ್ಲಿರುವ ಒಂದು ಸಾಮ್ಯವನ್ನು ನೋಡೋಣ. ಅದು ಯಾವುದೆಂದರೆ ಹೊಲದಲ್ಲಿ ಉಳಿದ ದ್ರವ್ಯದ ಸಾಮ್ಯ. ಪರಲೋಕ ರಾಜ್ಯವು ಹೊಲದಲ್ಲಿ ಉಳಿದ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಾಮ್ಯದ ಅರ್ಥ ಏನು ಅಂತ ನೋಡೋಣ. ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಮನುಕುಲ ಅಂದರೆ ನಾವೆಲ್ಲರೂ ದ್ರವ್ಯವಾಗಿದ್ದೇವೆ. ಈ ದ್ರವ್ಯವನ್ನು ಕೊಂಡುಕೊಳ್ಳಲು ಯೇಸು ಕ್ರಿಸ್ತನು ತನ್ನ ಬದುಕನ್ನೆಲ್ಲ ಕೊಟ್ಟು ಅಂದರೆ ಯೇಸು ಕ್ರಿಸ್ತನಿಗೆ ಪರಲೋಕದಲ್ಲಿ ಇದ್ದಂಥ ಸ್ಥಾನಮಾನ ಮತ್ತು ಅವರ ತಂದೆಯ ಬಳಿಯಲ್ಲಿ ಇದ್ದಂಥ ದೊಡ್ಡ ಮಹಿಮೆಯನ್ನು ಬಿಟ್ಟು ದಾಸರ ರೂಪವನ್ನು ಧರಿಸಿಕೊಂಡು ಭೂಮಿಗೆ ಬಂದರು. ಲೋಕದ ಎಲ್ಲ ಮನುಷ್ಯರ ವಿಮೋಚನೆಗಾಗಿ ತನ್ನನ್ನೇ ಕ್ರಯವಾಗಿ ಕೊಟ್ಟು ನಮ್ಮೆಲ್ಲರನ್ನು ಕೊಂಡುಕೊಂಡರು. ಅಂದರೆ ಮನುಷ್ಯರಾದ ನಮ್ಮೆಲ್ಲರಿಗೂ ಪರಲೋಕದ ರಕ್ಷಣೆಯ ಮಾರ್ಗ ಉಂಟಾಯಿತು. ದೇವರಿಗೆ ಸ್ತೋತ್ರ. Welcome to Revival International. ಕೀರ್ತನೆಗಳು 145ನೇ ಅಧ್ಯಾಯ 10ನೇ ವಚನ. ಯೆಹೋವನು ನಿನ್ನ ಸೃಷ್ಟಿ ಎಲ್ಲವೂ ನಿನ್ನನ್ನು ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಥ್ಯಾಂಕ್ ಯು. ಪರಲೋಕ ರಾಜ್ಯ ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆ ಮರದಲ್ಲಿ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಈ ಸಾಮ್ಯದ ಅರ್ಥವನ್ನು ತಿಳಿಯೋಣ. ಯೇಸು ಕ್ರಿಸ್ತರು ಕ್ರೈಸ್ತನಿಗೆ ಬಿತ್ತುವಾಗ ಚಿಕ್ಕದೊಂದು ಹಿಂಡನ್ನು ಆಯ್ಕೆ ಮಾಡುವುದಕ್ಕೆ ಬಿತ್ತುತ್ತಾರೆ. ಸಾಸಿವೆ ಕಾಳು ಗಿಡವಾಗಿ ಇರಬೇಕು, ಆದರೆ ದೊಡ್ಡ ಮರವಾಗಿ ಬೆಳೆಯಿತು. ಇವತ್ತು ಕ್ರೈಸ್ತರು ಎಷ್ಟೋ ಕವಡಗಳನ್ನು ಮಾಡಿಕೊಂಡು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದರೆ ಪರವಾಗಿಲ್ಲ, ಆದರೆ ಎಲ್ಲಾದರೂ ಮನೆಗೆ ಸಭೆ ಆಸರೆ ಆಗಿದೆ. ದೇವರ ಯೋಜನೆ ಸಭೆ ಚಿಕ್ಕ ಇದ್ದಾಗಿರಬೇಕು ಅಂತ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನಿಗೂ ಧನ್ಯವಾದಗಳು. ಗುಡ್ ಆಫ್ಟರ್ನೂನ್ ಬ್ರದರ್ಸ್ ಅಂಡ್ ಸಿಸ್ಟರ್. ನನಗೆ ಕೊಟ್ಟಿದ್ದ ಟಾಪಿಕ್ ಮ್ಯಾಥ್ಯೂ 13th chapter verse 47 to 49. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆ ಆಗಿದೆ. ಅದು ಸಮುದ್ರದಲ್ಲಿ ಹಾಕಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಕರೆದು ಕುಟ್ಟುಕೊಂಡು ಒಳ್ಳೆ ಮೀನುಗಳನ್ನು ಪುಟ್ಟಿಗಳಿಗೆ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಡಬಿಟ್ಟರು. ಹಾಗೆ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರಾಗಿದ್ದ ಕೆಟ್ಟವರನ್ನು ಬೇಡ ಮಾಡಿ ಅವರನ್ನು ಬೆಂಕಿಕೊಂಡದಲ್ಲಿ ಹಾಕುವರು. ವಾಕ್ಯದ ವಿವರಣೆ. ಬಲೆ ಅಂದರೆ ಸುವಾರ್ತೆ. ಸುವಾರ್ತೆಯನ್ನು ಅಪೊಸ್ತಲರು ಇಡೀ ಲೋಕಕ್ಕೆ ಹೇಳಿದರು.
ಎಲ್ಲ ಜಾತಿಯ ಮೀನಂದರೆ ಎಲ್ಲ ವಿಧವಾದ ಜನಗಳು. ಒಳ್ಳೆ ಮೀನಂದರೆ ನೀತಿವಂತರು, ಕೆಟ್ಟ ಮೀನಂದರೆ ಅನೀತಿವಂತರು. ಬೆಂಕಿ ಕೊಂಡ ಅಂದರೆ ಮಹಾ ಉಪದ್ರವವು. ನಾವೆಲ್ಲರೂ ಮಹಾ ಉಪದ್ರವದಲ್ಲಿ ಸಿಕ್ಕಿಕೊಳ್ಳದೆ ಒಳ್ಳೆ ಮೀನಾಗಿ ಯೇಸು ಸ್ವಾಮಿ ನಡೆದು ಪರಲೋಕ ರಾಜ್ಯದಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಫರಿಸಾಯನು ಸುಂಕದವನ ಪ್ರಾರ್ಥನೆ ಕುರಿತದ್ದು. ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳ್ಳುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದ್ದರಿಂದ ನಿನ್ನನ್ನೇ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಹೊತ್ತು ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವನು. ಈ ಸಾಮ್ಯದಲ್ಲಿ ಏನ್ ತಿಳಿಸಿದ್ದಾರೆ ಅಂದ್ರೆ, ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಬಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತಹ ಕೆಲವರಿಗೆ ಈ ಒಂದು ಸಾಮ್ಯವನ್ನು ಹೇಳಿದ್ದಾರೆ. ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯವನ್ನು ನೋಡುತ್ತಾರೆ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ದೇವರು ತಿರಸ್ಕರಿಸುವುದಿಲ್ಲ. ನಾವು ಯಾವಾಗಲೂ ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿರಬೇಕು. ದೇವರಿಗೆ ಸ್ತೋತ್ರ. ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ವಂದನೆಗಳು. ಒಬ್ಬನೊಬ್ಬ ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಗರವನ್ನು ನೋಡೋಣ. ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸಾರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸಾರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೊ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು, ನೀನು ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡುತ್ತಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ ಅಂದನು. ಈ ಸಮಯದ ಅರ್ಥ, ನಾವು ಲೋಕದ ರೀತಿಯಲ್ಲಿ ಐಶ್ವರ್ಯವಂತರಾಗಿರದೆ ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತರಾಗಿರಬೇಕು. ದೇವರ ಮುಂದೆ ಲೋಕದ ಐಶ್ವರ್ಯ ಏನೂ ಇಲ್ಲ. ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತ ಅಂದರೆ ಏನು? ದೇವರ ಗುಣಲಕ್ಷಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸದುತ್ವ, ಕ್ಷಮೆ, ದಮೆ ಇಂಥ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳಬೇಕು. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ದೇವರ ನಾಮ ಮಹಿಮೆ ಅಲ್ಲ ಆಗಿದೆ. ದೇವರು ನಮಗೆ ಕೊಟ್ಟಿರೋದ್ರಲ್ಲಿ ತೃಪ್ತಿಯುಳ್ಳವರಾಗಿರಬೇಕು. ನಮ್ಮಲ್ಲಿ ಇರುವಂತಹ ತಲಾಂತನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ದೇವರ ನಾಮ ಮಹಿಮೆ ಪಡುವ ರೀತಿಯಲ್ಲಿ ನಾವು ಜೀವಿಸಬೇಕು. ದೇವರಿಗೆ ಸ್ತೋತ್ರ.